ಇದ್ದೀರಾ ಸುವರ್ಣ. ಹಾಯ್, ಹಲೋ, ನಮಸ್ಕಾರ. ನಿಮ್ಮೆಲ್ಲರಿಗೂ ಇವತ್ತಿನ ಈಸ್ಟರ್ನ್ ಮಸಾಲಾ ಅರ್ಪಿಸುವ ಮನೆ ಅಡಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ನಂದಿ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ನಮ್ಮ ಸುವರ್ಣ ವಾಹಿನಿಯಲ್ಲೇ ಬರ್ತಾ ಇರುವಂತಹ ಪ್ರಿಯದರ್ಶಿನಿ ಧಾರಾವಾಹಿಯ ಒಬ್ರು ಕಲಾವಿದೆ ನಮ್ಮ ಜೊತೆ ಇದ್ದಾರೆ. ಯಾರು ಇವ್ರ ಬಗ್ಗೆ ಸಾಕಷ್ಟು ತಿಳ್ಕೊಬೇಕಾಗಿದೆ. ಹಾಗೆ ನಮ್ಮ ಅಡಿಗೆ ಮನೆ ಖಜಾನೆಯಲ್ಲಿ ನಮಗೋಸ್ಕರ ಏನ್ ಮಾಡ್ಕೊಡ್ತಾರೆ ಅನ್ನೋದನ್ನು ತಿಳ್ಕೊಬೇಕಾಗಿದೆ. ಸೊ ತಡ ಮಾಡದೆ ಶ್ವೇತಾ ಅವ್ರನ್ನ ಇಲ್ಲಿಗೆ ಕರ್ಸ್ಕೊಂಡ್ಬಿಡೋಣ. ಸೊ ಲೆಟ್ಸ್ ವೆಲ್ಕಮ್ ಶ್ವೇತಾ. ಹಾಯ್ ಶ್ವೇತಾ. ಹಾಯ್. ಹಾಯ್. ಹೌ ಆರ್ ಯು ಡೂಯಿಂಗ್? ಐ ಆಮ್ ಗುಡ್. ಹೌ ಆರ್ ಯು? ವಂಡರ್ಫುಲ್. ಈಗಿನ ಫುಲ್ ಡ್ಯಾಶಿಂಗ್ ರೆಡ್ ಅಲ್ಲಿ ಬಂದ್ಬಿಟ್ಟಿದ್ದೀರಾ. ಯಾವಾಗಲೂ ನಾನು ಸ್ವಲ್ಪ ಕಲರ್ ಆಗಿ ಇರೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ರೆಡ್ ಅಂದ್ರೆ ಡೇಂಜರ್ ಅಲ್ವಾ, ಸೊ ಅದಕ್ಕೆ ನಾನು ಡೇಂಜರ್. ಓಕೆ. ಸೊ ಇವತ್ತು ಅಡಿಗೆ ಮಾಡ್ತಾ ನಮ್ಗೇನ್ ಕಾದಿಲ್ಲ ತಾನೆ? ಇಲ್ಲ, ಆ ಥರದ್ದೇನಿಲ್ಲ. ಮಧ್ಯ ಸ್ವಲ್ಪ. ಓಕೆ, ಅಷ್ಟಾದ್ರೆ ಓಕೆ, ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಎನಿವೇ, ಸೊ ಹೇಗೆ ಅನ್ಸ್ತಿದೆ ನಮ್ಮ ಅಡಿಗೆ ಮನೆ? ತುಂಬಾನೇ ಚೆನ್ನಾಗಿದೆ ಸೆಟ್. ನನಗೆ ತುಂಬಾ ಇಷ್ಟ ಆಯ್ತು. ಸೊ ಅಡಿಗೆ ಮನೆ ಅಂದಾಗ ನನ್ನ ಅರ್ಥ ಬರೋದು, ಇವಾಗ ಎಲ್ಲರೂ ಎಷ್ಟು ಚೆನ್ನಾಗಿ ಅಡಿಗೆ ಮಾಡ್ತಾರೆ, ನಾನು ಒಂದ್ಸಲಿ ಅಡಿಗೆ ಮನೆಗೆ ಹೋಗ್ಬೇಕು ಅನಿಸ್ತಿತ್ತು. ಫೈನಲಿ ನಾನು ಬಂದೆ ಇವತ್ತು. ತುಂಬಾನೇ ಖುಷಿ ಆಗ್ತಿದೆ ಅಡಿಗೆ ಮಾಡ್ಬೇಕು ಅಂತ. ಒಂದ್ ಡೌಟ್ ಮೇಡಮ್, ಹೇಳಿ. ನೀವು ಫಸ್ಟ್ ಟೈಮ್ ಅಡಿಗೆ ಮನೆಗೆ ಬರ್ತಾ ಇರೋದಾ? ಇಲ್ಲಿಗೆ ಅಡಿಗೆ ಮನೆಗೆ ಬರ್ತೀನಿ. ಮನೇಲಿ ಅಡಿಗೆ? ಖಂಡಿತ. ಓಕೆ, ಸೂಪರ್. ಸೊ ನಮಗೋಸ್ಕರ ಏನ್ ಮಾಡ್ಕೊಡ್ತೀರಾ ಇವತ್ತು? ಇವತ್ತು ಸ್ಪೆಷಲ್ ಏನಪ್ಪಾ ಅಂದ್ರೆ ಮರಾಠಿ. ಬಿಕಾಸ್ ನಾವು ಮರಾಠಿ ಆಗಿರೋದ್ರಿಂದ ಚಕ್ಕೋಲೆ ಅಂತ ಒಂದು ಸ್ಪೆಷಲ್ ರೆಸಿಪಿ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ. ಈ ಚಕ್ಕೋಲೆ ಅಂತ ಹೇಳಿದ್ರೆ ಚಪಾತಿಗೆ ಗ್ರೇವಿ ಹಾಕೊಂಡು ತಿನ್ನೋ ಬದಲು ಸೊ ಚಪಾತಿನ ಹಿಟ್ಟನ್ನ ಲಟ್ಟಿಸಿ ಅದನ್ನ ಪೀಸ್ ಪೀಸ್ ಮಾಡಿ ಗ್ರೇವಿ ಸ್ಟಾರ್ಟ್ ಮಾಡ್ಬಿಡೋಣ. ಖಂಡಿತವಾಗ್ಲು. ಬಿಕಾಸ್ ಯಾಕಂದ್ರೆ ನಾನು ಸ್ಟಾರ್ಟ್ ಮಾಡೋಕೆ ತುಂಬಾನೇ ಇಂಗ್ರೀಡಿಯೆಂಟ್ಸ್ ಬೇಕೇ ಬೇಕು. ಸೊ ಏನೇನ್ ಬೇಕು ಚಕ್ಕೋಲೆ ಮಾಡೋದಕ್ಕೆ ಅಂತ ಹೇಳ್ಬಿಡಿ. ಚಿಕ್ಕೆ ಸೊಪ್ಪು, ಮೆಂತೆ ಸೊಪ್ಪು, ಈಸ್ಟರ್ನ್ ಗರಂ ಮಸಾಲ ಪೌಡರ್, ಈಸ್ಟರ್ನ್ ಅಚ್ ಖಾರದ ಪುಡಿ, ಈಸ್ಟರ್ನ್ ಅರಿಶಿನ, ಚಕ್ಕೆ, ಲವಂಗ, ಈರುಳ್ಳಿ, ಟೊಮ್ಯಾಟೊ, ತೆಂಗಿನಕಾಯಿ ತುರಿ, ಗೋಧಿ ಹಿಟ್ಟು, ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಹಾಗಾದ್ರೆ ಶುರು ಮಾಡೋಣ. ಖಂಡಿತ. ಏನ್ ಮಾಡ್ಬೇಕು ಫಸ್ಟ್? ಒಲೆ ಹಚ್ಬೇಕು. ನೆಕ್ಸ್ಟ್ ಪಾತ್ರೆ ಇಡಬೇಕು. ಓಕೆ. ನೆಕ್ಸ್ಟ್ ಎಣ್ಣೆ ಹಾಕ್ಬೇಕು. ಹಾಕಿ. ಸ್ಪೂನ್ ಕೊಡ್ಲಾ? ಒಂದು 7ರಿಂದ 8 ಸ್ಪೂನ್ ಹಾಕ್ಬೇಕು. ಬಿಕಾಸ್ ನಾವ್ ಇದನ್ನ ಫ್ರೈ ಮಾಡೋದ್ರಿಂದ ಈ ಚಿಕ್ಕೆ ಸೊಪ್ಪು ಮೆಂತೆ ಸೊಪ್ಪನ್ನ ನಾವು ತುಂಬಾನೇ ಫ್ರೈ ಮಾಡ್ಬೇಕು. ಯಾಕಂದ್ರೆ ಚಿಕ್ಕೆ ಸೊಪ್ಪಲ್ಲಿ ಮೆಂತೆ ಸೊಪ್ಪಲ್ಲಿ ಕಹಿ ಅಂಶ ಜಾಸ್ತಿ ಇರುತ್ತೆ. ಅದರಿಂದ ನಾವು ಕಹಿ ತೆಗಿಬೇಕು ಅಂದ್ರೆ ಫಸ್ಟ್ ಫ್ರೈ ಮಾಡ್ಬೇಕು. ಸೊ ಅದಾದ್ಮೇಲೆ ನೆಕ್ಸ್ಟ್ ಏನೇ ಮಾಡಿದ್ರು ಟೊಮ್ಯಾಟೊ, ಈರುಳ್ಳಿ ಎಲ್ಲ ಹಾಕ್ಬೇಕಾಗುತ್ತೆ. ಬಟ್ ನಿಮ್ಮ ಮರಾಠಿ ಡಿಶಸ್ ಎಲ್ಲ ಯೂಶಲಿ ಸಖತ್ ಹೈ ಕ್ಯಾಲರಿ ರೆಸಿಪೀಸೇ ಜಾಸ್ತಿ ಅನ್ಸುತ್ತೆ. ಎಣ್ಣೆ ಎಲ್ಲ ಧಾರಾಳವಾಗಿ ಯೂಸ್ ಮಾಡ್ತೀರಲ್ಲ? ಹೌದು, ಯಾಕಂದ್ರೆ ನಾವ್ ಇದು ಹಾಕ್ಲಿಲ್ಲ ಅಂದ್ರೆ ಏನು ನೆಕ್ಸ್ಟ್ ಟೇಸ್ಟೇ ಸಿಗೋದಿಲ್ಲ. ಹಾಗೆ ಮೆಂತೆ ಸೊಪ್ಪು, ಚಿಕ್ಕೆ ಸೊಪ್ಪು ಓಕೆ ಸ್ವಲ್ಪ ಸಿಮ್ಮಲ್ಲಿ ಇಡೋಣ. ಯಾಕಂದ್ರೆ ಅದು ತುಂಬಾನೇ ಬ್ಲ್ಯಾಕ್ ಆಗ್ಬಿಡುತ್ತೆ. ಸೊ ಆಕ್ಚುಲಿ ಎಷ್ಟು ವರ್ಷದಿಂದ ಅಡಿಗೆ ಮಾಡ್ತಿದ್ದೀರಾ ಅಥವಾ ಹೇಗೆ ಅಭ್ಯಾಸ ಇದೆಯಾ ಅಡಿಗೆ ಮಾಡಿ? ಅಭ್ಯಾಸ ಇದೆ. ಎಲ್ಲ ನೋಡಿ ಕಲ್ತಿರೋದು, ಮಾಡಿ ಕಲ್ತಿದ್ದಲ್ಲ. ಬಿಕಾಸ್ ಮಮ್ಮಿ ಮಾಡ್ತಾ ಇರ್ತಾರಲ್ಲ, ಸೊ ಅದನ್ನ ನೋಡೋದು, ಕಲಿಯೋದು ಅಷ್ಟೇ. ನೀವು ಬೆಂಗಳೂರಲ್ಲಿ ಒಬ್ಬರೇ ಇದ್ದೀರಿ ಸದ್ಯಕ್ಕೆ, ರೈಟ್? ಸದ್ಯಕ್ಕೆ ನಾನೊಬ್ಳೆ. ನಾನು ಅತ್ತೆ ಮನೇಲಿ ಇದ್ದೀನಿ. ನಮ್ಮ ಅತ್ತೆ ನಮ್ ಡ್ಯಾಡಿ ಅವರ ತಂಗಿ. ಮತ್ತೆ ಒಂದು 2 ಸ್ಪೂನ್ ಅಷ್ಟು ಈರುಳ್ಳಿ ಹಾಕೋಣ. ಓಕೆ. ಸೊ ಈರುಳ್ಳಿ ಎಲ್ಲದಕ್ಕೂ ಟೇಸ್ಟ್ ಸಿಗುತ್ತೆ. ಪ್ರಿಯದರ್ಶಿನಿಯಲ್ಲಿ ನಿಮ್ಮ ಎಂಟ್ರಿ ಹೇಗಾಯ್ತು? ಆಡಿಷನ್ಸ್ ಏನಾರು ಇತ್ತಾ ಅಥವಾ ಹೇಗೆ? ಖಂಡಿತ. ನನ್ಗೆ ಎಲ್ಲೇ ಹೋದ್ರು ನನ್ಗೆ ಸ್ಕ್ರಿಪ್ಟ್ ನೋಡಿದ ತಕ್ಷಣ ಶಿವರಿಂಗ್ ಫುಲ್ಲು. ಅಯ್ಯೋ ಸ್ಕ್ರಿಪ್ಟೇ ಹೇಳ್ಬೇಕಾ ಅಂತ. ಸೊ ಅದಾಗಿದ ತಕ್ಷಣ ಏನಪ್ಪಾ ಮಾಡೋದು ನೆಕ್ಸ್ಟ್ ಅಂತ. ಸೊ ನಂದಿನಿ ಈಗ ಫಸ್ಟ್ ಅಚ್ ಖಾರದ ಪುಡಿ ಹಾಕೊಳ್ಳೋಣ. 1 ಸ್ಪೂನ್ ಅಷ್ಟು ಅಚ್ ಖಾರದ ಪುಡಿ, 1.5 ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು. ಜಾಸ್ತಿ ಬೇಕು? ನಿಮ್ಗೆ ಜಾಸ್ತಿ ಬೇಕಾ? ಓಕೆ. ಹಾಗೆ ಈಸ್ಟರ್ನ್ ಧನಿಯಾ ಪುಡಿ. ಓಕೆ. ಅದೊಂದು ಸ್ವಲ್ಪ ಹಾಕೋಣ. ಬಿಕಾಸ್ ಅದು ಧನಿಯಾ ಯಾವಾಗ್ಲೂ ಜಾಸ್ತಿ ಆಗದಷ್ಟು ಸ್ಮೆಲ್ ಬರುತ್ತೆ. ಅದು ಡಾಮಿನೇಟ್ ಮಾಡುತ್ತಾ? ಹೌದು, ಚೆನ್ನಾಗಿರೋಲ್ಲ. ಸೊ ಹಾಗೆ ಈಸ್ಟರ್ನ್ ಅರಿಶಿನ ಪೌಡರು. ಓಕೆ. ಸೊ ಇದೊಂಥರ ಟರ್ಮರಿಕ್ ಯಾವಾಗ್ಲೂ ಬೇಕೇ ಬೇಕು. ಸೊ ಈಗ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಓಕೆ. ಸೊ ಹಾಗೆ ನಂದಿನಿ ಅವರೇ,
ಸ್ವಲ್ಪ ಬಿಸಿ ನೀರು ಬೇಕಾಗುತ್ತೆ. ಇವ್ರು ಯಾಕೋ ಆಡಿಷನ್ ಬಗ್ಗೆ ಕೇಳಿದ್ರೆ ಟಾಪಿಕ್ ಚೇಂಜ್ ಮಾಡ್ತಾ ಇದಾರೆ, ಸೀದಾ ಅಡ್ಗೆ ವಿಷಯಕ್ಕೆ ಬರ್ತಾ ಇದಾರೆ. ಇಲ್ಲ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಮರ್ತೋಗ್ಬಿಟ್ರೆ. ಇಲ್ಲ ಪಾಪ, ಇದು ಮೋಸ್ಟ್ ಆಫ್ ದೆಮ್ ಹ್ಯಾವ್ ದಿಸ್ ಪ್ರಾಬ್ಲಮ್ ಗೊತ್ತಾ. ಅಡ್ಗೆ ಮಾಡ್ಬೇಕಾದ್ರೆ ಮಾತಾಡ್ಸ್ಕೊಡ್ತು. ನಾನು ಅಷ್ಟೇ, ನಾನು ಫುಲ್ ಸೀರಿಯಸ್ ಆಗಿ ಅಡ್ಗೆ ಮಾಡ್ತಾ ಇರ್ತೀನಿ. ಓಕೆ, ಸೊ ಈಗ ನೀರು ಹಾಕೊಂಡು ಓಕೆ, ಇದ್ರಲ್ಲಿ ಕಾಯಿಸ್ಕೋಬೇಕಂತ. ಹೌದು, ಒಂದ್ ಸ್ವಲ್ಪ, ಜಾಸ್ತಿ ಹಾಕೊಳ್ಳೋದ್ರಿಂದ ನಾವು ಬಿಸಿ ನೀರು ಏನಕ್ಕೆ ಯೂಸ್ ಮಾಡ್ಬೇಕು ಅಂದ್ರೆ ನಾವೇನೇ ಅಡ್ಗೆ ಮಾಡ್ಬೇಕಾದ್ರೂ ಬಿಸಿ ನೀರ್ನ ಆಲ್ಮೋಸ್ಟ್ ಯೂಸ್ ಮಾಡ್ಬೇಕು. ಯಾಕಂದ್ರೆ ಇದೆಲ್ಲ ಬಿಸಿಯಾಗೇ ಇರುತ್ತೆ. ನಾವು ಹಸಿ ನೀರಾಗಿರ್ಬೋದು, ಏನಾದ್ರೂ ಹಸಿ ಅದು ತುಂಬಾ ಹಸಿ ಆಗುತ್ತೆ, ಮತ್ತೆ ಅದು ಜಿಡ್ಡು ಇಟ್ಕೊಂಡ್ಬಿಡುತ್ತೆ. ಬಿಸಿನೀರು ಹಾಕೊಳ್ಳೋದ್ರಿಂದ ಸ್ವಲ್ಪ ಅಡ್ಗೆನೂ ಬೇಗನೂ ಅಡ್ಗೆ ಆಗುತ್ತೆ. ಸೊ ಹಾಗೆ ಇದು ಫ್ರೈ ಆಗ್ತಾ ಇರ್ಲಿ, ಅದು ಬಿಸಿ ಆಗ್ತಾ ಇರ್ಲಿ. ಸೊ ನಾನು ನನ್ನ ಆಡಿಷನ್ ಬಗ್ಗೆ ಹೇಳ್ತೀನಿ. ಓಕೆ, ಆಡಿಷನ್ಗೆ ಹೋದಾಗ ನಾನು ತುಂಬಾನೇ ಸೀರಿಯಲ್ಗೆ ಹೋಗಿದ್ದೆ ಆಡಿಷನ್ಗೆ. ಸೊ ನನಗೆ ಕೇಳಿದ್ರು, ಸ್ಕ್ರಿಪ್ಟ್ ಕೊಟ್ರು, ಡೈಲಾಗ್ ಹೇಳಿ. ಲೈಕ್ ಸರ್, ಡೈಲಾಗ್ ನನಗೆ ಬರೋದಿಲ್ಲ, ನೀವು ಹೇಳ್ಕೊಡಿ, ಖಂಡಿತ ನಾನು ಮಾಡ್ತೀನಿ. ಹೆಂಗಮ್ಮ, ಏನ್ ಡೈಲಿ ನಿಮ್ಗೆ ಹೇಳ್ಕೊಡಕ್ಕಾಗತ್ತಾ? ಲಿಟ್ರಲಿ ಸರ್ ಪ್ಲೀಸ್ ಸರ್. ಸರಿ ಹೇಳ್ಕೊಟ್ರು. ಫಸ್ಟ್ ಟೈಮ್ ನಮ್ಗೆ ಏನೂ ಗೊತ್ತಿಲ್ಲ. ಸರಿ ಅಂತ ಮಾಡಿದೆ, ರಿಜೆಕ್ಟ್. ಅಂದ್ರೆ ಅಲ್ಲೇ ಡೈರೆಕ್ಟ್ ಆಗಿ ಹೇಳ್ಬಿಟ್ರು. ನಾನು ಬಿಡು, ಇಷ್ಟೇ ಆಗೋಯ್ತು. ಸೊ ಒಂದ್ಸರಿ ನಾನು ಹೀಗೆ ಫೇಸ್ಬುಕ್ ಅಂತ ಬಂದಾಗ ಫೇಸ್ಬುಕ್ಕಲ್ಲಿ ನಾನು ಯಾವುದಾದ್ರೂ ಏನೋ ಆಪರ್ಚುನಿಟೀಸ್ ಇದೆಯಾ ನೋಡೋಣ ಅಂತೇಳಿ ರವಿ ಸರ್ ಅವ್ರು ಒಂದು ನನ್ನ ಫ್ರೆಂಡ್ ಯಾರೋ ಒಬ್ರು ಅವ್ರದ್ದು ಇಮೇಲ್ ID ಕೊಟ್ಟಿದ್ರು. ಸೊ ಹೀಗೆ ಸರ್ ಏನಾದರೂ ಚಾನ್ಸಸ್ ಇದೆಯಾ ಅಂತ ಕೇಳಿದ್ವಿ. ಸೊ 3 days, ನನಗೆ ಜಸ್ಟ್ 15 days ಅಲ್ಲೇ ಆಗಿರೋದೆಲ್ಲ ಆಯ್ತಲ್ಲ ಸೆಲೆಕ್ಷನ್ ಎಲ್ಲ. ಅದಾದ್ಮೇಲೆ ಹೇಳಿದ್ರು ಅವರು, ಈ ತರ ಇದೆ, ಈ ತರ ಇದೆ. ಸರಿ, ಆಡಿಷನ್ಗೆ ಕರೆದ್ರು, ಆದ್ರೆ ನಾನು ಹೋಗಿಲ್ಲ. ಅದ್ ನನ್ ಲಕ್ ಏನಂದ್ರೆ ಅದು ಹೇಳ್ತೀನಿ. ಫಸ್ಟ್ ಗ್ರೈಂಡ್ ಮಾಡ್ಕೊಳ್ಳೋಣ. ಹೇಳಿ, ಏನ್ ಗ್ರೈಂಡ್ ಮಾಡ್ಬೇಕು? ಫಸ್ಟ್ ಜಾರ್ನ ಗ್ರೈಂಡ್ ಮಾಡಕ್ಕಾಗಿಲ್ಲ, ಜಾರ್ ಬೇಕು. ನಿಮ್ಮನ್ನಂತೂ ಸುಮ್ಮನೆ ನಿಲ್ಸಲ್ಲ, ಬೇಡಪ್ಪ, ಓಡಾಡ್ಸಿರ್ತೀನಿ, ಓಡಾಡ್ಬೇಕು ಜೀವನದಲ್ಲಿ. ಓಕೆ, ಫಸ್ಟ್ ನಾವು ಗ್ರೈಂಡ್ ಮಾಡ್ಕೋಬೇಕು ಅಂದ್ರೆ ಏನು, ಚಕ್ಕೆ ಒಂದ್ ಸ್ವಲ್ಪ, ಓಕೆ, ಒಂದ್ ಚಿಕ್ಕದು ಚಕ್ಕೆ ಅಷ್ಟು ಹಾಕೊಳ್ಳೋದು ಸಾಕು. ಹಾಗೆ ಶುಂಠಿ ಬೆಳ್ಳುಳ್ಳಿ ಆಲ್ರೆಡಿ ಪೇಸ್ಟ್ ಆಗಿರೋದ್ರಿಂದ ಇದೆ, ಇಲ್ಲಿ ತೊಂದ್ರೆ ಸ್ವಲ್ಪ ಹಾಕೋಬೇಕು. ಬಿಕಾಸ್ ಅದು ತುಂಬಾನೇ ಘಾಟು, ಸುಮ್ನೆ ಬ್ಲೆಂಡ್ ಆಗಕ್ಕಷ್ಟೇನಾ? ಇಲ್ಲ, ಅದು ಟೇಸ್ಟ್ ಬರ್ಬೇಕಾಗುತ್ತೆ, ಘಾಟ್ ಹೊಡಿಯುತ್ತೆ ತುಂಬಾ. ಹಾಗೆ ತೆಂಗಿನಕಾಯಿ ಜಾಸ್ತಿ ಹಾಕ್ಬಾರ್ದು. ಸೊ ತುಂಬಾನೇ, ಇವಾಗ ನಾವು ಗೋಧಿ ಹಿಟ್ಟನ್ನ ಚಪಾತಿ ಮಾಡಿ ಹಾಕಿದಾಗ ಅದು ತುಂಬಾ ಗಟ್ಟಿ ಆಗ್ಬಿಡುತ್ತೆ. ಇದು ಹಾಕೊಳ್ಳೋದ್ರಿಂದ ಜಾಸ್ತಿ ಇದನ್ನು ಗಟ್ಟಿ ಆಗುತ್ತೆ, ಸೊ ಚೆನ್ನಾಗಿರಲ್ಲ. ಹಾಗೆ ಏನೋ ನೀವು ಮಾಡ್ಕೊಟ್ಮೇಲೆ ನಾನು ತಿಂದ ಮೇಲೆ ಹೇಳ್ಬೇಕು ಅದ್ ಏನ್ ಚೆನ್ನಾಗಿರುತ್ತೋ. ಇದ್ರ ಬಗ್ಗೆ ನಂಗೆ ತಲೆ ಬಿಡ ಗೊತ್ತಿಲ್ಲ, ಸೀರಿಯಸ್ಲಿ. ಖಂಡಿತ ಚೆನ್ನಾಗಿರುತ್ತೆ. ಸೊ ಹಾಗೆ ಕೊತ್ತಂಬರಿ ಎಷ್ಟೇ ಹಾಕಿದ್ರು ಪ್ರಾಬ್ಲಮ್ ಇಲ್ಲ. ಧನಿಯಾ ಹಾಕಿರೋದ್ರಿಂದ ಸ್ವಲ್ಪ ಕಡಿಮೆ ಹಾಕಿದ್ರೆ ಒಳ್ಳೇದು, ಅದೇ ಫ್ಲೇವರ್ ಕೊಡ್ತಿದ್ದು. ಎಷ್ಟು ಮತ್ತೆ ಇದು ನೀರ್ ಕುದೀತಿದೆ, ಪರವಾಗಿಲ್ಲ, ಆಫ್ ಮಾಡ್ಬಿಡಿ, ಸಾಕಾ? ಸೊ ಒಂದ್ 2 ಲವಂಗ. ಓಕೆ, ಇಷ್ಟನ್ನ ಮಾಡಿ ಗ್ರೈಂಡ್ ಮಾಡ್ಬೇಕು. ಮಾಡ್ಕೊಳ್ಳ ಅಥವಾ ಮಾಡ್ಕೋತಿ? ಇಲ್ಲ, ನೀವು ಮಾಡ್ಕೊಡ್ತೀನಿ ಅಂದ್ಮೇಲೆ ಯಾಕೆ? ಫುಲ್ ಫೈನ್ ಪೇಸ್ಟ್ ಆಗ್ಬೇಕಾ? ಪೇಸ್ಟ್ ಮಾಡ್ಕೆ ಸಾಕ್. ಬನ್ನಿ, ನೀವು ಮಾಡಿದ್ದು ನಂಗೆ ಇತ್ತದು. ಕೊಡಿ. ಚಟ್ನಿ ನಿಮ್ಗೆ ಇಷ್ಟನಾ? ಆಫ್ ಕೋರ್ಸ್, ಚಟ್ನಿ ಅದ ಅಂದ್ರಲ್ಲ ಅದಕ್ಕೆ. ಓಕೆ, ಆಗಿದೆ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೊಳ್ಳೋಣ, ಹಸಿ ವಾಸನೆ ಇದರಲ್ಲೂ ಹೋಗುತ್ತೆ. ಸೊ 15 days ಅಲ್ಲೇ ಆಗಿದ್ದು ಎಲ್ಲ ನಿಮ್ಗೆ? ಖಂಡಿತ. ಸೊ ಆಡಿಷನ್ ಇಲ್ಲ, ತಗೊಂಡ್ರು. ಹೇಗೆ ಅಂದ್ರೆ ಒಂದು 2-3 ಸೀರಿಯಲ್ ರವಿ ಸರ್ ಬ್ಯಾನರ್ ಅಲ್ಲೇ ಬರ್ತಾ ಇರೋದ್ರಿಂದ ನನಗೆ ತುಂಬಾ ಕಡೆ ಯಾವ್ದಾದ್ರು ಹೇಳಿದ್ರು, ಲೈಕ್ ಇದು ಅದಿರುತ್ತೆ ಇದಿರುತ್ತೆ ಅಂತ. ಸರಿ ಅಂತ ಮಾಡ್ಸಿದ್ರು, ನಾ ಹೇಳಿದ್ರು ಸೊ ನೀವು ಅವತ್ತು ಬರ್ಬೇಕಾಗತ್ತೆ ಅಂತ. ಸೊ ಅವತ್ತು ಹೋಗಿದ್ದಾಗ ನನ್ಗೆ ಹೇಳಿದ್ರು ನಾನು ನೆಕ್ಸ್ಟ್ ಫ್ರೈಡೇ ಬರ್ಬೇಕು ಅಂತ. ಸೊ ಅನ್ಫಾರ್ಚುನೇಟ್ಲಿ ನಮ್ಮ ಅತ್ತೆ ಅವ್ರು ಎಕ್ಸ್ಪೈರ್ಡ್ ಆಗಿದ್ರು. ಸೊ 5th ಡೇ ಇತ್ತು ಅವತ್ತು. ನಾ ಹೇಳಿದೆ ಇಲ್ಲ ಸರ್ ನಾನು ಬರೋಕ್ ಆಗೋದಿಲ್ಲ, ಸೊ ನೆಕ್ಸ್ಟ್ ಬರ್ತೀನಿ ಅಂತ. ಸೊ ನಂದಿನಿ, ಈಗ ಚಪಾತಿ ನಾನು ಹೇಗಿದ್ರು ಇದು ಕಲ್ಸಿದ್ದೀನಿ, ಚಪಾತಿನ ಲಟ್ಟಿಸ್ಕೊಳ್ಳೋಣ ಫಸ್ಟ್. ಸೊ ಹೋಗಿದ್ದೆ, ನಂತರ ಅಲ್ಲಿ ಹೋದಾಗ ಅವ್ರು ನನಗೆ ಹೇಳಿದ್ರು ಈ ತರ ಇದೇ ಮಾಡಿ. ನಾನು ಅಯ್ಯೋ ಇಲ್ಲೂನು ಪಾಪಟ್ ನನ್ ಕೆಲ್ಸ, ಬಿಕಾಸ್ ನನಗೆ ಬರೋದಿಲ್ಲ, ಏನ್ ಮಾಡೋದು, ಯಾರಾದ್ರೂ ಹೆಲ್ಪ್ ಮಾಡೋರು ಇದ್ಲಪ್ಪ ಅಂತ. ಎಲ್ರು ಟೈಮ್ ಹೇಳಿದ್ರು ಒಂದ್ ಟೈಮ್. ಸೊ ಎಲ್ರು ಬರೋಕು ಟೈಮ್ ಮುಂಚೆ ನಾನೇ ಹೋಗಿದ್ದೆ, ಎಲ್ಲಾ ಅಬ್ಸರ್ವ್ ಮಾಡ್ತಾ ಇದ್ದೆ ಏನ್ ಕತೆ ಇರ್ಬೋದು ಹಾಗೆ ಹೀಗೆ ಅಂತ.
ಆಮೇಲೆ ಕತೆಗಳು ನಡೀತಾ ಇತ್ತು. ಹೋಗಿದ ತಕ್ಷಣ ಡ್ರೆಸ್ ನೀವು ಚೇಂಜ್ ಮಾಡ್ಕೊಳ್ಳಿ. ಸರ್ ಆಡಿಷನ್ ಮಾಡೋದಿಲ್ಲ? ಇಲ್ಲ ಮಾಡ್ತಿದ್ದೀನಿ ಅಂದ್ರು. ಸರಿ ಸರ್, ಓಕೆ. ಫಸ್ಟ್ ಡ್ರೆಸ್ ಹಾಕಿಸ್ಬಿಟ್ರು. ಸೊ ಫೋಟೋದಲ್ಲಿ ಚೆನ್ನಾಗಿ ಕಾಣಿದ್ರೆ ಒಬ್ವಿಯಸ್ಲಿ ತಗೊಂತಾರೆ ಅನ್ನೋ ಒಂದು ನಂಬಿಕೆ. ಸೊ ಹೋದೆ, ಆಮೇಲೆ ಡ್ರೆಸ್ ಚೇಂಜ್ ಮಾಡಿದೆ, ಫೋಟೋ ಶೂಟ್ ಮಾಡಿಸಿದ್ರು. ನನ್ನ ಅಕ್ಕ ಕ್ಯಾರೆಕ್ಟರ್ ಇದ್ದಾರೆ, ಅಂಜಲಿ ಅವ್ರ ಜೊತೆ ಮತ್ತೆ ತಂದೆ ತಾಯಿ ಜೊತೆ ಎಲ್ಲ ಫೋಟೋ ಆಡಿಷನ್ ಆಯ್ತು. ಫೋಟೋಸ್ ಎಲ್ಲ ನೆಕ್ಸ್ಟ್ ಆಗಿದ ತಕ್ಷಣ ಸ್ಕ್ರಿಪ್ಟ್ ಬಂತಪ್ಪ. ನಿಮ್ಗೆ ಬೆನ್ನಿಗೆ ಬಿಡೋದು ಬೇತಾಳದ ತರ ಬಂತು. ಸರ್ ಏನಿದು ಅಂದೆ. ಸೊ ನನಗೆ 3 ಸ್ಕ್ರಿಪ್ಟ್ ಕೊಟ್ಟಿದ್ದಾರೆ, ಬಿಕಾಸ್ 3 ಸೀರಿಯಲ್ ನಡೀತಾ ಇರೋದ್ರಿಂದ. ಓ ಏನಪ್ಪಾ ಮಾಡೋದು ಅಂತ. ಚಪಾತಿಯಲ್ಲಿ ಇಟ್ಕೊಂತೀರಾ ಒಂದು ಒಂದು. ಸೊ 2 ಚಪಾತಿ ಸಾಕು, ಬಿಕಾಸ್ ಗ್ರೇವಿ ಇಷ್ಟಿರೋದ್ರಿಂದ 2 ಚಪಾತಿ ಮಾಡೋದ್ರಿಂದ ನಮ್ಗೆ ಅದು ಬೇಕೇ ಬೇಕಾಗುತ್ತೆ ಚಪಾತಿ. ನೀವ್ ಚಪಾತಿ ಲಟ್ಸೋ ರೀತಿಲಿ ಗೊತ್ತಾಗತ್ತೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದೆ ಅಂತ, ಯಾಕೆಂದ್ರೆ ಎಷ್ಟು ತೆಳ್ಳಗೆ ಚೆನ್ನಾಗಿ ಲಟ್ಸಿದೀರಾ. ಅದು ದಪ್ಪ ಆದ್ರೆ ಚೆನ್ನಾಗಿರೋಲ್ಲ, ಬಿಕಾಸ್ ನಾವು ಗ್ರೇವಿಲಿ ಮಿಕ್ಸ್ ಮಾಡ್ಕೊಂಡು ತಿನ್ನೋದ್ರಿಂದ. ಸೊ ಹಾಗೆ ಹೋಗಿದ್ದಾಗ ಆಡಿಷನ್ ಆಯ್ತು, ಫೋಟೋ ಶೂಟ್ ಆಯ್ತು, ಕ್ಯಾರೆಕ್ಟರ್ ಓಕೆ ಆಯ್ತು. ಸೊ 2 ಅವರ್ಸ್ಗೆನೆ ಹೇಳಿದ್ರು, ನಿಮ್ ಪ್ಯಾರೆಂಟ್ಸ್ ನ ಕರ್ಸಿ ಅವ್ರ ಹತ್ರ ಮಾತಾಡ್ಬೇಕು. ಸೀರಿಯಸ್ಲಿ ಸರ್? ಪ್ರೊಸೀಜರ್ ಏನಲ್ವಲ್ಲ ಇದು? ಅಲ್ಲ ನಾನು ನಿಜ ಸರ್. ಯಾಕೆ? ಆಮೇಲೆ ನಮ್ಮ ಪ್ಯಾರೆಂಟ್ಸ್ ಬಂದ್ರು. 2 ಡೇಸ್ ಆದ್ಮೇಲೆ ನನಗೆಲ್ಲ ಲಕ್ಕಿಲಿ ನನ್ಗೆ ಎಲ್ಲ 15 ದಿನದಲ್ಲೇ ಆಗಿರೋದು. ಓಕೆ. ಸೊ ಎಲ್ಲೂನು ಕಷ್ಟಪಟ್ಟಿಲ್ಲ. ಲಕ್ಕಿ ನಂಬರ್ ಅನ್ಕೊಳ್ಳಿ. 6 5 + 1 6. ಓಕೆ. ಸೊ ಹಾಗೆ ನಾನು ಲೆಕ್ಕ ಹಾಕಿದೆ. ಚೆನ್ನಾಗಿತ್ತು, ಖುಷಿ ಆಯ್ತು. ಸೊ ಚಪಾತಿ ಆಗಿದೆ. ಈಗ ಯಾವ್ದಾದ್ರು ಶೇಪ್ ಮಾಡೋಣ. ಶೇಪ್ ಅಂದಾಗ ಯಾವ ಶೇಪು? ಚಾಕುರಲ್ಲೇ ಕಟ್ ಮಾಡೋಣ. ನಿಮ್ಗೆ ಯಾವ ಶೇಪ್ ಇಷ್ಟ ಆಗುತ್ತೆ? ಹಾರ್ಟ್. ಹಾರ್ಟ್ ಕೊಡ್ಬೇಕಾ ನಿಮ್ಗೆ? ಅಲ್ಲ, ಅದ್ರಲ್ಲಿ ಆಗಲ್ಲ, ಕಷ್ಟ ಅಂತ ಗೊತ್ತು, ಅದಕ್ಕೆ ಸ್ವಲ್ಪ ಕಾಟ ಕೊಡೋಣ ಅಂತ. ಓಕೆ, ಖಂಡಿತ ಹಾರ್ಟ್ ಮಾಡ್ಕೊಡ್ತೀನಿ. ಮಾಡ್ಲಾ? ಇಲ್ಲ ಬೇಡ, ಪರವಾಗಿಲ್ಲ. ಸೊ ಈ ತರ ನಾವು ಮಾಡ್ತಿದ್ರಾಯ್ತು. ಇಲ್ಲ, ಈ ತರ ನಾವು ಪೀಸಸ್ ಮಾಡ್ಕೋಬೇಕು. ಪೀಸಸ್ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಎಷ್ಟು ಸೈಜ್ ಬೇಕೋ ಅಷ್ಟು. ಓಕೆ. ಹಾಗೆ ನಾವು ಇದನ್ನ ಮಸಾಲಾನಲ್ಲಿ ಬಿಡುವಾಗ ತುಂಬಾನೇ ಸಿಮ್ಮಲ್ಲಿ ಇಡಬೇಕು. ಯಾಕಂದ್ರೆ ನಾವಿದು ಐ ಫ್ಲೇಮ್ ಇಟ್ಟಾಗ ಏನಾಗುತ್ತೆ, ಒಳಗಡೆ ಹೋಗಿ ಅಂಟ್ಕೊಂಡ್ಬಿಡುತ್ತೆ. ಹಾಗೆ ನೀವ್ ಹೇಳಿದ್ರಿ ಆಯಿಲ್ ತುಂಬಾ ಜಾಸ್ತಿ ಆಗ್ತಿರಲ್ವಾ ನಿಮ್ದಲ್ಲಿ ಅಂತ. ಸೊ ಬಿಕಾಸ್ ಇಂತ ನಾವ್ ಐಟಮ್ಸ್ ಮಾಡ್ಬೇಕಾದ್ರೆ, ರೆಸಿಪೀಸ್ ಮಾಡ್ಬೇಕಾದ್ರೆ ಯಾವಾಗ್ಲೂ ಏನಾಗುತ್ತೆ, ಎಣ್ಣೆಗಳು ಜಾಸ್ತಿ ಹಾಕೋದ್ರಿಂದ ನಾವ್ ತುಂಬಾನೇ ಈ ತರದ್ದು ಐಟಮ್ಗಳಿಗೆ ಒಂದು ಸ್ಟಿಕ್ ಆಗೋದಿಲ್ಲ. ಎಲ್ಲದಕ್ಕೂ ಪಾತ್ರೆ ಅಂಟ್ಕೊಳ್ಳೋದಾಗಿರ್ಲಿ ಏನು ಆಗೋದಿಲ್ಲ, ತಳ ಹತ್ತೋದಿಲ್ಲ. ಸೊ ಹಾಗೆ ಇದಾಗಿದೆ. ಸೊ ಇನ್ನೊಂದ್ ಸ್ವಲ್ಪ ಬಿಸಿ ಮಾಡ್ಕೊಂಡು ಇದಕ್ಕೆ ನೀರ್ ಹಾಕೊಳ್ಳೋಣ. ಅದು ತುಂಬಾನೇ ಗಟ್ಟಿನೂ ಇರಬಾರ್ದು, ತುಂಬಾ ತೆಳುನೂ ಇರಬಾರ್ದು. ಶ್ವೇತಾ ಫುಲ್ ಗೃಹಿಣಿ ಆಗೋದಕ್ಕೆ ಎಲ್ಲಾ ತಯಾರಿ ಮಾಡ್ಕೊತಾ ಇದಾರೆ ಅನ್ಸುತ್ತೆ. ಏನೋ ನಿಮ್ಮಂತವ್ರು ದೊಡ್ಡವ್ರ ಆಶೀರ್ವಾದ. ನಮ್ದೇ ಆಶೀರ್ವಾದನ. ಆದಷ್ಟು ಬೇಗ ಮದ್ವೆ ಆಗೋಗ್ಲಿ, ಹಳ್ಳಕ್ ಬೀಳ್ಲಿ ಅಂತಿದ್ದೀರಾ? ಚೆನ್ನಾಗಿರುತ್ತೆ, ಅದೊಂಥರ ಲೈಫ್ ಅಲ್ವಾ? ಖಂಡಿತ. ಎಲ್ಲಾನು ಒಂದ್ಸಲಿ ಎಲಿಜಿಬಲ್. ಹೌದು, ಯಾಕಂದ್ರೆ ನಾವು ಒಂದು ಹೆಣ್ಮಕ್ಳು ಅಂದಾಗ ಎಲ್ಲಾನು ಕಲ್ತಿರ್ಬೇಕು. ಸೊ ಎಲ್ಲಾನು ಮಾಡ್ಬೇಕು. ನಮ್ ರಂಗೋಲಿ ಹಾಕಕ್ಕೂ ಬರುತ್ತಾ? ಖಂಡಿತ ಬರುತ್ತೆ. ನನಗಿದೆಲ್ಲ ಕಲ್ತಿದ್ದು ಎಲ್ಲಿ ಅಂದ್ರೆ, ಇಲ್ಲ ನಾನು ಇದ್ರಲ್ಲಿ ರಿಯಾಲಿಟಿ ಶೋ ನಲ್ಲಿ ರಿಯಾಲಿಟಿ ಶೋ ಹೋಗಿದ್ದೆ. ಸೊ ಅಲ್ಲಿ 3 months ಅಲ್ಲಿ ಎಲ್ಲ ಕಲ್ತಿದ್ದು. ಸೊ ಇದು ಬಿಸಿ ಇದೆ, ಆಫ್ ಮಾಡ್ತೀನಿ. ಸೊ ಹೀಗೆ ಹಾಕ್ತೀನಿ ನೀರ್ನ. ಸೊ ಹುಡುಗಿರೆಲ್ಲ ನೋಟ್ ಮಾಡ್ಕೊಳ್ಳಿ, ಮದ್ವೆ ಆಗಕ್ ತಯಾರಿ ತಗೋಬೇಕು ಅಂದ್ರೆ ಒಂದ್ ಬೇಗ ನಮ್ ಸುವರ್ಣ ವಾಹಿನಿಯಲ್ಲಿ ಯಾವ್ದಾದ್ರು ರಿಯಾಲಿಟಿ ಶೋ ಬಂದ್ರೆ ಬಂದ್ಬಿಡಿ ಅಲ್ವಾ? ಖಂಡಿತ ಎಲ್ಲಾನು ಕಲಿಬಹುದು. ಸೊ ಹೇಗೆ ಲೈಫ್ ಲೀಡ್ ಮಾಡಬಹುದು ಅನ್ನೋದನ್ನ ನಾವು ಫಸ್ಟ್ ಕಲಿಬಹುದಾಗಿದೆ ಅಲ್ಲಿ. ಎಲ್ಲದಕ್ಕಿಂತ ಟಫ್ ಲೈಫ್ಗೆ ಹೆಂಗ್ ಅಡ್ಜಸ್ಟ್ ಆಗ್ಬೇಕು ಅನ್ನೋದನ್ನ ತೋರಿಸ್ಬಿಡುತ್ತೆ ಅನ್ಸುತ್ತಲ್ಲ. ಹೊಟ್ಟೆ ಹಸಿ ಅಂದ್ರೆ ಏನು ಅಂತ ಮನೆಯಲ್ಲಿ ಉಡಾಫೆ ಮಾಡ್ತೀವಿ, ಅಮ್ಮ ಬೇಡ ಹೋಗಮ್ಮ ನಮ್ಗೆ ಅಂತ. ಬಟ್ ಆಮೇಲೆ ಪ್ಯಾಂಪರ್ಡ್ ಚೈಲ್ಡ್ ಮನೇಲಿ ಅಣ್ಣ ಅಕ್ಕ ಅಣ್ಣ ಇದಾರೆ. ಡ್ಯಾಡಿ, ಅಣ್ಣ, ನಾನು, ಅಪ್ಪ. ಸೊ ಇದು ಸ್ವಲ್ಪ ಇನ್ನೂ ಸ್ವಲ್ಪ ಡ್ಯಾಡಿ, ಅಣ್ಣ, ನಾನು, ಅಪ್ಪ. ಸಾರಿ, ನಾನು ಅಮ್ಮ. ಏನ್ ಬೇಕಮ್ಮ? ಇದು ಇನ್ನೊಂದ್ ಸ್ವಲ್ಪ ನೀರ್ ಹಾಕೊಳ್ಳೋಣ, ಯಾಕಂದ್ರೆ ಅದು ಕುದೀತಾ ಕುದೀತಾ ಗಟ್ಟಿ ಆಗುತ್ತೆ. ಇನ್ನೊಂದ್ ಸ್ವಲ್ಪ ನೀರ್ ಹಾಕಿ ಕಾಯಿಸ್ಕೊಳ್ಳೋಣ. ಸ್ವೀಟ್ಸ್ ಮಾಡ್ತೀರಾ? ನನ್ಗೆ ಸ್ವೀಟ್ಸ್ ಅಂದ್ರೆ ಅಲರ್ಜಿ, ಬಟ್ ಸ್ವೀಟ್ಸ್ ಮಾಡೋದಿಲ್ಲ ಅಷ್ಟು ನಾನು. ಸೊ ಅದು ಕುದೀತಾ ಇದೆ. ಸ್ಮೆಲ್ ಬರ್ತಿದ್ಯಾ? ಹೋಗ್ಲಿ, ಚೆನ್ನಾಗಿ ಬರ್ತಿದೆ. ನಾನು ಆಕ್ಚುಲಿ ನೆಕ್ಸ್ಟ್ ಅದೇ ಹೇಳೋಣ ಅಂತ ಹೋದೆ, ಘಮ ಘಮ ಅಂತಿದೆ ಅಂತ. ಇದು ಕುದಿದ್ಲಿ ತುಂಬಾ ಚೆನ್ನಾಗಿ, ಆಲ್ಮೋಸ್ಟ್ ಆಗಿದೆ. ಹೌದಾ? ಸ್ವಲ್ಪ ಕುದಿದ್ರೆ ನೀರ್ ಹಾಕೊಳ್ಳೋದ್ರಿಂದ ಮತ್ತೆ ಅದು ಸ್ವಲ್ಪ ಸಿಮ್ಮಲ್ಲಿ ಇಟ್ಬಿಟ್ಟು ಒಂದೊಂದೇ ಚಪಾತಿ ಇದನ್ನ ಬೇಯಿಸೋ ಇದ್ರಲ್ಲೇ ಬೇಯುತ್ತಲ್ಲ, ಅಷ್ಟೇ ಸಾಕು.
ಸೊ ಅದಕ್ಕೆ ಚಪಾತಿ ಮಾಡಿ ಹೀಗೆ ತಿನ್ನೋದ್ರಿಂದ ಅದರೊಳಗೆ ಹಾಕಿ ಇದು ನಮ್ಮ ಕ್ಯಾಸ್ಟ್ ಅಲ್ಲಿ ಟಿಫನ್ಗೆ ಅಂತ ಮಾಡ್ತಾರೆ. ಸೊ ಇದು ನಾವು ಮನೆಗೆ ಟಿಫನ್ ಅಲ್ಲಿ ಅಂತ ತುಂಬಾ ಟಿಫನ್ಗೆ ಯೂಸ್ ಮಾಡ್ತೀವಿ. ವೆರಿ ನ್ಯೂಟ್ರಿಷಿಯಸ್ ನಾಟ್ ನ್ಯೂಟ್ರಿಷಿಯಸ್ ಏನಿಲ್ಲ, ಸೊ ಬಟ್ ಯಮ್ಮಿ ಎಲ್ಲರೂ ಇಷ್ಟಪಟ್ಟು ತಿನ್ನೋವಂಥದ್ದು. ಓಕೆ, ಸೊ ಇದು ಕುದೀತಾ ಇರ್ಲಿ, ಇನ್ನೊಂದು ಸ್ವಲ್ಪ ಬಿಸಿ ನೀರು ಹಾಕೊಳ್ಳೋಣ. ಯಾವ ತರ ಪಾತ್ರೆಗಳು ಸಾಕಲ್ಲ, ಯಾವ ತರ ಪಾತ್ರೆಗಳು ಪ್ಲೇ ಮಾಡಕ್ ಇಷ್ಟ? ಇವಾಗೇನೋ ಇದ್ರಲ್ಲಿ ಬಜಾರಿ. ಅಂಡ್ ಬೈ ದ ವೇ ಇನ್ನೊಂದು ಕೇಳ್ಬೇಕು ಅಂತಿದ್ದೆ, ಸೆಟ್ ಅಲ್ಲೆಲ್ಲ ಯಾರೋ ಒಬ್ರು ತುಂಬಾ ತಿಂಡಿ ಪೋತಿ ಅಂತ ಹೆಸರು ತಗೊಂಡಿದ್ದಾರೆ. ಸೊ ಅದ್ರ ಬಗ್ಗೆ ಯಾಕೆ ಹಂಗೆ? ಸೊ ಆಕ್ಚುಲಿ ನಾನು ತುಂಬಾ ತಿಂತೀನಿ. ಕೈ ಕೊಡಿ. ಹೌದಾ? ಸೊ ತುಂಬಾ ತಿಂತೀನಿ. ಒಂದ್ ಸ್ವಲ್ಪ ಹೊತ್ತು ನಾನು ಬ್ರೇಕ್ ಬಿಡೋದೇ ಇಲ್ಲ ತಿನ್ನೋದಕ್ಕೆ. ಸೊ ಅದರಿಂದ ಆದ್ರೂ ಹೆಂಗೆ ಅಂತ ಆದ್ರೂ ನಾನು ನಿಜವಾಗ್ಲೂ ನನಗೇನೆ ಶಾಕ್ ಆಗುತ್ತೆ, ಯಾಕೆ ನಾನು ಇಷ್ಟಪ್ಪ ಆಗೋಕ್ ಟ್ರೈ ಮಾಡ್ತಾ ಇದೀನಿ, ಯಾಕೆ ಆಗ್ತಾ ಇಲ್ಲ ಅಂತ. ಅಯ್ಯೋ, ನನಗೆ ತುಂಬಾ ಇಷ್ಟ ದಪ್ಪ ಆಗ್ಬೇಕು ಅಂತ. ಹಲ್ಲಿರೋರ್ಗೆ ಕಡ್ಲೆ ಇಲ್ಲ, ಕಡ್ಲೆ ಇರೋರ್ಗೆ ಹಲ್ಲಿಲ್ಲ ಅನ್ನೋಂಗ್ ಆಯ್ತು. ದಪ್ಪ ಆದವ್ರೆಲ್ಲ ನಾನ್ ಸಣ್ಣ ಆಗ್ಬೇಕು ಅಂತ, ಸಣ್ಣಕ್ಕಿರೋರೆಲ್ಲ ದಪ್ಪ ಆಗ್ಬೇಕು ಅಂತ. ನ್ಯಾಯ ಅಂತ ಅದೇನೋ ನಾನ್ ದಪ್ಪ ಆಗ್ಬೇಕು ಅಂತ, ಬಟ್ ಆಗ್ತಾ ಇಲ್ಲ. ಓಕೆ, ಸೊ ಅದರಿಂದ ತಿನ್ನೋದ್ರಿಂದ ಆದ್ರೂ ಸ್ವಲ್ಪ ದಪ್ಪ ಆಗ್ಬೋದೇನೋ. ಅದು ನಾನ್ ವೆಜ್ ತಿಂತೀರಿ, ದಪ್ಪ ಆಗಿಲ್ಲ. ಹೇಗೆ ಅದು? ನಂಗೇನ್ ಹೇಳೋದು, ಸ್ವಲ್ಪ ಇದು. ಸೊ ಆತರ ದಪ್ಪ ಆಗ್ಬೇಕು ಅಂತ ತಿಂತಾ ಇದ್ದೆ. ಎಲ್ಲಾ ಸೆಟಲ್ ರೇಗಿಸ್ತಾ ಇದ್ರು. ಏನಿಲ್ಲ ಅಂದ್ರೆ ಯಾರ ಹತ್ರ ಏನಿಲ್ಲ ಅಂದ್ರೆ ಶ್ವೇತನ ಹತ್ರ ಹೋಗಿ ಕೇಳ್ರಪ್ಪ, ಏನಾದ್ರೂ ಇರುತ್ತೆ. ಜಂಕ್ ಫುಡ್ ಅಂತೂ ತಿಂತೀನಿ ಆದ್ರೂ ದಪ್ಪ ಆಗೋದಿಲ್ಲ. ಬ್ಯಾಂಕ್ ಒಂಥರ ಏನ್ ಬೇಕಾದ್ರೂ ಸಿಗುತ್ತೆ. ಸೊ 50 ಪೈಸೆ ಚಾಕ್ಲೇಟ್ ಇಂದ ಹಿಡಿದು ಡೈರಿ ಮಿಲ್ಕ್ ವರ್ಗೂ ಸಿಗುತ್ತೆ. ಬಾಪ್ರೆ. ಸೊ ಅದರಿಂದ ಏನಾಗುತ್ತೆ, ಎಲ್ರು ಇಷ್ಟ ಪಡ್ತಾರೆ. ಏನಾದಿದ್ರೆ ಕೊಡಮ್ಮ ತಿನ್ನಕ್ಕೆ ಅಂತ ಹೇಳ್ತಾರೆ. ಸರಿ ತಗೊಳ್ಳಿ ಅಂತ ಕೊಡೋದು. ಒಟ್ನಲ್ಲಿ ತಿಂತಿರ್ಬೇಕು. ನಾನ್ ಹಾಳಾಗೋದಿರ್ಲಿ, ಬೇರೆಯವ್ರಿಗೂ ತಿನ್ಸಿ ಹಾಳು ಮಾಡ್ತೀನಿ. ನಂದಿನಿ, ಅದು ಏನು ಬಾಯ್ಲ್ ಆಗ್ತಾ ಇರ್ಲಿ ಫುಲ್ಲು. ಸೊ ಇಲ್ಲಿರೋ ನೀರನ್ನ ಸ್ವಲ್ಪ ಹಾಕೊಂತೀನಿ. ಮತ್ತೆ ಯಾಕಂದ್ರೆ ಚಪಾತಿ ಹಿಟ್ಟು ನಾವು ಚಪಾತಿ ಹಾಕ್ಬೇಕಾದ್ರೆ ಗಟ್ಟಿ ಆಗ್ಬಿಡುತ್ತೆ, ಅದು ಕುದೀತಾ ಇರ್ಲಿ. ಹಾಗೆ ಇಲ್ಲಿರೋದ್ರನ್ನ ಇದನ್ನ ಶಿಫ್ಟ್ ಮಾಡ್ಕೊಂತೀನಿ. ಬಿಕಾಸ್ ಇದು ಹಾಕ್ಬೇಕಾದ್ರೆ ಸ್ವಲ್ಪ ಅಗ್ಲ ಇರ್ಬೇಕು. ಹೌದಾ? ಓಕೆ, ಹಂಗಾದ್ರೆ ನೀವು ಶಿಫ್ಟ್ ಮಾಡ್ಕೋತೀರಿ, ಅಷ್ಟ್ರಲ್ಲಿ ಒಂದು ಚಿಕ್ಕ ಬ್ರೇಕ್ ತಗೊಂಡ್ ಬಂದ್ಬಿಡ್ತೀನಿ. ಓಕೆ ಫ್ರೆಂಡ್ಸ್, ಈಸ್ಟರ್ನ್ ಮಸಾಲಾ ಮನೆ ಅಡಿಗೆ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ ತಗೊಂಡು ಬೇಗ ವಾಪಸ್ ಬಂದ್ಬಿಡಿ. ರುಚಿಯಾದ ಚಕೋಲೆ ರೆಡಿ ಆಗ್ತಾ ಇದೆ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ವೆಲ್ಕಮ್ ಬ್ಯಾಕ್. ಇದು ನಿಮ್ಮೆಲ್ಲರ ಮೆಚ್ಚಿನ ಈಸ್ಟರ್ನ್ ಮಸಾಲಾ ಅರ್ಪಿಸುವ ಮನೆ ಅಡಿಗೆ. ಸೊ ಚಕೋಲೆ ಯಾವ ಹಂತದಲ್ಲಿದೆ? ಶಿಫ್ಟ್ ಮಾಡ್ಕೊಂತೀನಿ ನಾನೀಗ. ಮಾಡಿಪ್ಪ, ನಾನ್ ಮಾಡ್ಕೊಳ್ಳಿ, ಬ್ರೇಕ್ ತಗೊಂಡ್ ಬರ್ತೀನಿ ಅಂದ್ರೆ ವೆರಿ ಬೇಡ. ನೀವಿಲ್ಲ ಮಾತಾಡ್ಕೊಂಡು ನಿಂತಿದ್ರು. ನೀವು ಹೆಲ್ಪ್ ಮಾಡ್ಲಿಲ್ಲ ಅಂದ್ರೆ ಹೇಗೆ? ಓಕೆ ಬೇಡ, ಅಲ್ಲೇ ಇಡಿ. ಸೊ ಇದು ತಗೊಂಡು ಓಕೆ ಇಲ್ಲಿಗೆ ಒಯ್ಕೊಳ್ಳೋಣ. ಯಾಕೆ ದೊಡ್ಡ ಪಾತ್ರೆ ತಗೊಂತೀನಿ ಅಂದ್ರೆ, ನಾವೇನು ಇದು ಗೋಧಿದು ಚಪಾತಿ ಹಿಟ್ಟು ಮಾಡ್ಕೊಂಡಿದೀವಿ, ಅದ್ರೊಳಗಡೆ ಹಾಕ್ಬೇಕಾದ್ರೆ ಜಾಗ ಬೇಕು. ಇದ್ರ ಆಕ್ಚುಯಲ್ ಕಲರ್ ನಂಗೆ ಇವಾಗ ಕಾಣಿಸ್ತಾ ಇದೆ, ಇಲ್ಲ ಅಂದ್ರೆ ಹಂಗ್ ಬಗ್ಗೆ ನೋಡ್ಬೇಕು. ಸೊ ಇದನ್ನ ಸ್ವಲ್ಪ ಕುದಿಲಿ. ಕುದಿದ ತಕ್ಷಣ ಸಿಮ್ಮಲ್ಲಿ ಇಟ್ಬಿಟ್ಟು ನೀವು ಆ ಕಡೆಯಿಂದ ಹಾಕೊಂಡು ಹೋಗಿ, ನಾನು ಈ ಕಡೆಯಿಂದ ಹಾಕೊಂಡು ಹೋಗ್ತೀನಿ. ತಾಳಿ ನಿಮ್ ಇಷ್ಟ, ಹೇಗಾದ್ರೂ ಮಾಡಿ. ಇಲ್ಲ, 1 ನಿಮಿಷ. ಸೊ ಶಿಫ್ಟ್ ಮಾಡಿದೀನಲ್ಲ. ಓಕೆ, ಇದು ಕುದಿತಾ ಇರ್ಬೇಕು. ಸ್ಮೆಲ್ ಬರ್ತಿದ್ಯಾ? ತುಂಬಾ ಘಮ ಅಂತಿದೆ. ಅಡಿಗೆ ಮಾಡ್ಬೋದಾ ನಾನು? ಅದ್ ನೋಡೋಣ. ಟೇಸ್ಟ್ ಆದ್ಮೇಲೆ ಅರವ ಬಂದ್ಬಿಟ್ರೆ ಸಾಲದು, ಏನೋ ಟೇಸ್ಟ್ ಚೆನ್ನಾಗಿರ್ಬೇಕು. ಈಗ ಬರ್ತಿರೋದು ಶುಂಠಿ ಬೆಳ್ಳುಳ್ಳಿ ಇದು ಎಲ್ಲ ಫ್ಲೇವರ್ ಎಲ್ಲ. ಸೊ ಈಗ ಚೆನ್ನಾಗಿ ಕುದೀತಾ ಇದೆ. ಈಗ ಒಂದೊಂದೇ ಸ್ಲೋ ಬಿಡ್ತೀರ ನೋಡೋಣ. ಸ್ಲೋ ಅಂದ್ರಲ್ಲ, ಅದಕ್ಕೆ ನಾನು ಫುಲ್ ಸ್ಲೋ. ಆಕ್ಚುಲಿ ಚಪಾತಿಗಳನ್ನ ನಾವು ಯಾವಾಗ್ಲೂ ಈ ತರ ಮಾಡಿದಾಗ ಸೊ ನಾವು ಸ್ವಲ್ಪ ಮುಂಚೆನೆ ಲಟ್ಕೊಂಡ್ ಇಟ್ಕೋಬೇಕು, ಡ್ರೈ ಇರ್ಬೇಕು. ಹೌದಾ? ಇಲ್ಲ ಅಂದ್ರೆ ಅದು ಮೊದ್ಲೇನೆ ಸ್ವಲ್ಪ ಒಂದಕ್ಕೊಂದು ಅಂಟ್ಕೊಳ್ಳುತ್ತೆ. ಕರೆಕ್ಟ್. ಸೊ ಈ ತರ ಮಾಡೋದ್ರಿಂದ ಮತ್ತೆ ಎಣ್ಣೆ ಮೇನ್ ನಾವು ಜಾಸ್ತಿ ಹಾಕೋದು ರೀಸನ್ ಬಂದು, ನಾವ್ ಈ ತರದೆಲ್ಲ ಐಟಮ್ ಎಲ್ಲ ಮಾಡಿದಾಗ ಅದು ಎಣ್ಣೆ ಮೇಲ್ ಬಿಟ್ಕೊಳ್ಳುತ್ತೆ. ಅವಾಗ ಗೊತ್ತಾಗುತ್ತೆ ಈ ಚಪಾತಿ ಹಿಟ್ಟೆಲ್ಲ ಮೇಲ್ ಬರುತ್ತೆ. ಸೊ ಅದರಿಂದ ನಾವ್ ಇದನ್ನ ಸಾಕು ಅನ್ಸುತ್ತಲ್ಲ? ಇಲ್ಲ, ಇನ್ನೊಂದ್ ಸ್ವಲ್ಪ ಹಾಕ್ಬೋದಾ? ಪರವಾಗಿಲ್ಲ, ಹಾಕಿ. ನೀವ್ ಹಾಕಿ. ಅದ್ ಒಂದ್ಸಲ ಕೆಳಗೋದ್ಮೇಲೆ ಮತ್ತೆ ಅಂಟಲ್ಲ ಅನ್ಕೋ? ಅಂಟಲ್ಲ, ಯಾಕಂದ್ರೆ ಇದು ಗೋಧಿ ಹಿಟ್ಟಿನ ರಸ ಏನಿರುತ್ತೆ ಅದ್ರ ಫ್ಲೇವರ್ ಸ್ವಲ್ಪ ಬಿಟ್ಕೊಂಡಾಗ ಇನ್ನೂ ಚೆನ್ನಾಗಿರುತ್ತೆ. ನನ್ಗೇನೋ ಜಾಮೂನ್ ಮಾಡ್ದಂಗ ಆಗ್ತಾ ಇದೆಯಪ್ಪ. ಸಕ್ಕರೆ ಪಾಕಕ್ಕೆ ಜಾಮೂನ್ ಲಾಸ್ಟ್ ಬಿಡ್ತೀವಲ್ಲ, ಹಂಗ ಆಗ್ತಿದೆ. ಇದು ಖಾರ. ನಿಮಗ್ ಖಾರ ಇಷ್ಟ ಆಗುತ್ತಾ?
ನಂಗೆ ಎಲ್ಲ ಇಷ್ಟ ಬಿಡಿ. ಸೊ ಇದು ಬಾಯ್ಲ್ ಆಗ್ತಾ ಇರ್ಲಿ. ಸೊ ಅದನ್ನ ಒಂದ್ 2 ನಿಮಿಷ ಮುಚ್ಚಿದ್ರೆ ಚೆನ್ನಾಗಿ ಬಾಯ್ಲ್ ಆಗ್ಬೇಕು. ಬಾಯ್ಲ್ ಆಗಿದ ತಕ್ಷಣ ರೆಡಿ ಆಗುತ್ತೆ. ನಿಮ್ಗೆ ಕೊಡ್ತೀನಿ ತಿನ್ನಕ್ಕೆ. ಆಫ್ ಕೋರ್ಸ್ ನಾನೇ ಫಸ್ಟ್ ರುಚಿ ನೋಡ್ಬಿಟ್ಟು ಹೇಳ್ಬೇಕಾಗಿರೋಳು. ಎನಿವೆ ನಿಮ್ಮ ಹಾಬೀಸ್ ಏನು? ನನ್ನ ಹಾಬೀಸ್ ಏನಂದ್ರೆ ಯಾವಾಗ್ಲೂ ತುಂಬಾ ಮಾತಾಡ್ತಾ ಇರ್ತೇನೆ. ಅದನ್ನೇ ಓಕೆ. ಆಮೇಲೆ ಏನಾದ್ರೂ ಒಂದು ಸಿಕ್ಕಿದ್ರೆ ಅದರಿಂದ ಏನಾದ್ರೂ ಕಸದಿಂದ ರಸ ಅಂತ ಏನ್ ಹೇಳ್ತಾರೆ, ಸೊ ಆ ತರದ್ ಏನಾದ್ರೂ ಮಾಡ್ತಾ ಇರ್ಬೇಕು. ವೇಸ್ಟ್ ಮಾಡಬಾರ್ದು. ಸೊ ಹಾಗೆ ನನ್ಗೆ ಫ್ಯಾಷನ್ ಡಿಸೈನಿಂಗ್ ಮಾಡ್ಬೇಕು ಅಂದ್ರೆ ತುಂಬಾನೇ ಇಷ್ಟ ಆಯ್ತು. ಬಿಕಾಸ್ ಯಾಕಂದ್ರೆ ನನ್ಗೆ ಏನಾದ್ರೂ ಒಂದ್ ಮಾಡ್ಬೇಕು ಅಂದ್ರೆ ಕಲರ್ ಕಾಂಬಿನೇಷನ್ ಮಾಡೋದಾಗಿರ್ಲಿ, ಸೊ ಅದೆಲ್ಲ ಇಷ್ಟ. ಅದನ್ನ ಏನಾದ್ರೂ ಚಾನ್ಸ್ ಸಿಗ್ದಾಗ ಮಾಡ್ತಾ ಇರ್ತೀನಿ. ಎಲ್ಲಾ ಕೆಲಸದಲ್ಲೂ ಮೂಗ್ ತೂರ್ಸೋದು ನನ್ನೊಂದು. ಏನಿದು ಪಾಸಿಟಿವ್ ಅಂತ ನೀವೇ ಪಾಸಿಟಿವ್ ನ ನೆಗೆಟಿವ್ ತರ ಹೇಳ್ತಾ ಇದೀರಾ? ಏನ್ ಅನ್ಕೋಬೇಕಿದ್ರೆ ನೆಗೆಟಿವ್ ಎಲ್ಲಾದ್ರಲ್ಲೂ ಇನ್ವಾಲ್ವ್ ಆಗ್ತೀನಿ, ಎಲ್ಲಾದ್ರಲ್ಲೂ ಮೂಗ್ ತೋರಿಸ್ತೀನಿ ಅಂದ್ರೆ ಹೆಂಗೆ? ಅಂದ್ರೆ ಒಳ್ಳೆ ಕೆಲ್ಸ. ಈ ಜಗಳ ಆಗ್ತಿದ್ರೆ ನಾನು ಹೋಗೋದಿಲ್ಲ, ದೂರದ ನೋಡಿ ನನ್ಗೇನಾದ್ರೂ ಬಿದ್ರೆ ವಾಪಸ್ ಬೇಡಪ್ಪ. ಸೊ ಏನಾದ್ರೂ ಒಂದು ಸುಮ್ನೆ ಅಂತ ಕೂರಲ್ಲ, ಕುತ್ಕೊಂಡು ಏನು ವೇಸ್ಟ್ ಅಂತ ಟೈಮ್ ಮಾಡಲ್ಲ, ಮಾಡ್ತಾನೆ ಇರ್ತೀನಿ ಏನಾದ್ರೂ ಒಂದು. ವಂಡರ್ಫುಲ್. ಸೊ ನಿಮ್ಮ ಸ್ಕೂಲಿಂಗ್ ಎಲ್ಲ ಆಗಿದ್ದು ತುಮಕೂರಲ್ಲೇ? ಎಲ್ಲ ತುಮಕೂರು. ಫಸ್ಟ್ 10th ಇಂದ PU ಡಿಗ್ರಿ ಎಲ್ಲ ನಾನು ಅಲ್ಲೇ ಮಾಡಿದ್ದೀನಿ. ಏನು ಓದಿದ್ದೀರಾ? ನಾನು BA ಸೈಕಾಲಜಿ ಮಾಡಿದ್ದೀನಿ. ಓಕೆ, ಸೇಮ್ ಪಿಂಚ್. ಸೊ ಆಗಿದೆ? ಇಲ್ಲ, ಇನ್ನೊಂದ್ ಸ್ವಲ್ಪ ಆಗ್ಬೇಕು. ಬಿಕಾಸ್ ಅದು ಮೇಲೆ ನೋಡಿ ಕಾಣ್ತಾ ಇದೆಲ್ಲ, ಹೀಗೆ ಮೇಲ್ ಬರುತ್ತೆ, ಒಳಗಡೆ ಅಂಟ್ಕೊಳ್ಳೋದೇ ಇಲ್ಲ. ಜಸ್ಟ್ ದಟ್ ಅದೊಂದು ಮಿಕ್ಕಿದೆಲ್ಲ ಬೆಂದಿದೆ, ಎಲ್ಲ ಆಗಿದೆ, ಒಂದು ಬೇಯಬೇಕು ಮಾತ್ರ. ಓಕೆ. ಸೊ ಅಮ್ಮ ಮಾಡೋದ್ರ ಪೈಕಿ ನಿಮ್ಮ ಫೇವರಿಟ್ ರೆಸಿಪಿ ಯಾವುದು, ಡಿಶ್ ಯಾವುದು? ಇದೊಂದು ಚಕ್ಕೋಲೆ ಚೆನ್ನಾಗಿ ಮಾಡ್ತಾರೆ, ಎಲ್ಲಾನು ಚೆನ್ನಾಗಿ ಮಾಡ್ತಾರೆ. ತುಂಬಾ ಫೇವ್ರೇಟ್ ಅಂದ್ರೆ ಚಕ್ಕೋಲೆ. ಸೊ ಹಾಗೆ ಅವರೆಕಾಯಿ ಸೀಸನ್ ಬಂದಾಗ ಅದು ಚಪಾತಿ ಜೊತೆ ಉಸ್ಲಿ. ಅವರೆಕಾಯಿ ಉಸ್ಲಿ ಅಲ್ಲ? ಅವರೆಕಾಳು. ಅದು ನಿಮ್ ಕಡೆದಾ? ಇಲ್ಲ, ಸೊ ತುಂಬಾನೇ ಕರ್ನಾಟಕದಲ್ಲಿ ತುಂಬಾ ಜನ ಅದ್ ಮಾಡ್ತಾರೆ. ಬಟ್ ನನ್ ಮಮ್ಮಿ ಮಾಡೋದು ಮಾತ್ರ ತುಂಬಾನೇ ಟೇಸ್ಟಿ ಆಗಿರುತ್ತೆ. ನಾನು ಸಮ್ ಟೈಮ್ ಊರಿಗೆ ಹೋದಾಗ ನನ್ನಮ್ಮ ನನಗೆ ಹೇಳ್ದಾಗ ಏನ್ ಮಾಡ್ಲಿ ಅಡ್ಗೆ ನನಗೆ ತುಂಬಾ ಇಷ್ಟ. ಅದು ಸೀಸನ್ ಇದ್ದಾಗ. ನೆಕ್ಸ್ಟ್ ಬಂದ್ರೆ ಸಾಂಬಾರಲ್ಲಿ ಇದು ಎಣ್ಗಾಯಿ ಬದನೆಕಾಯ್ದು, ಅದು ತುಂಬಾನೇ ಇಷ್ಟ. ಬೆಂಡೆಕಾಯಿ ಸಾರು. ನನ್ಗೆ ಟಿಫನ್ ಇಷ್ಟ ಆಗೋದಿಲ್ಲ, ಯಾವಾಗ್ಲೂ ಅನ್ನ. ಅಮ್ಮ ಹೇಳ್ತಾರೆ ಇಷ್ಟು ಟಿಫನ್ ಮಾಡ್ಮಾ, ಇಡ್ಲಿ ದೋಸಾ ಪೂರಿ ತಿನ್ನೋದೇ ಇಲ್ಲ. ಅಯ್ಯೋ, ಯಾವಾಗ್ಲೂನು ಇದನ್ನು ತಿನ್ನಲ್ವಾ? ಇದು ನನ್ಗೆ ಇಷ್ಟ ಅಲ್ವಾ. ಸೊ ಈಗ್ಲೂ ನನ್ ಬಾಯಲ್ಲಿ ನೀರ್ ಬರ್ತಿದೆ ತಿನ್ಬೇಕು ಅಂತ. ಸೊ ಈ ತರ ಮಾಡೋದ್ರಿಂದ ನಮ್ಮಮ್ಮ ಯಾವಾಗ್ಲೂ ಹೇಳ್ತಾರೆ ಸ್ಮೆಲ್ ಬರ್ತಿದೆ ಅಲ್ಲ ಫೈನಲ್ ಆಗಿ. ಓಕೆ, ಯಾಕೋ ಬರೀ ವಾಸನೆ ಕುಡ್ಸಿ ಹೊಟ್ಟೆ ತುಂಬಿಸೋಂಗಿದೆ. ನನಗೆ ತುಂಬಾ ಖುಷಿ ಅಂದ್ರೆ ನಾನು ಮಾಡಿದ ಅಡ್ಗೆನ ಬೇರೆಯವ್ರಿಗೆ ತಿನ್ನಿಸ್ಬೇಕು ಅಂದ್ರೆ ತುಂಬಾ ಇಷ್ಟ. ತಿನ್ನಿಸ್ಬೇಕು, ವಾಸನೆ ಮಾತ್ರ ಮಾಡ್ಬೇಕು ಅಂದ್ರೆ. ಓಕೆ, ಆಗಿದೆ. ಚೆನ್ನಾಗಂತೂ ಕಾಣ್ತಾ ಇದೆಯಮ್ಮ, ಟೇಸ್ಟ್ ಚೆನ್ನಾಗಿರುತ್ತೆ. ಸರ್ವಿಂಗ್ ಬೌಲ್ ಶಿಫ್ಟ್ ಮಾಡ್ಬೋದಾ? ಹೌದು. ತುಂಬಾ ಚೆನ್ನಾಗಿರುತ್ತೆ, ಬಟ್ ಗೊತ್ತಾಗೋದೇ ಇಲ್ಲ ಇದು ಗೋಧಿ ತಿಂದು ಅಂತ. ತುಂಬಾ ಚೆನ್ನಾಗಿರುತ್ತೆ. ಸೊ ನಿಮ್ಗೆ ಇಷ್ಟ ಆಗ್ಬೋದು. ಆಗತ್ತೆ ಬಿಡಿ. ಪಾಪ ಇಷ್ಟು ಪ್ರೀತಿಯಿಂದ ಇಷ್ಟೊಂದು ಮಾತಾಡ್ಕೊಂಡು ಮಾಡಿದೀರಾ ಅಂದ್ಮೇಲೆ ಇಷ್ಟ ಪಡ್ಲೇಬೇಕಲ್ವಾ? ಖಂಡಿತ. ನೀವು ಇಷ್ಟ ಪಡ್ಲಿಲ್ಲ ಆದ್ರೆ ನಾನು ಮತ್ತೆ ಯಾವತ್ತೂ ನಿಮ್ಮ ಹತ್ರ ಮಾತಾಡೋದಿಲ್ಲ. ಸೊ ನೀವು ಟೇಸ್ಟ್ ಮಾಡಕ್ಕೂ ಮುಂಚೆ ಸ್ವಲ್ಪ ಕೊತ್ತಂಬರಿ ಹಾಕಿದ್ರೆ ಇನ್ನೂ ಕಲರ್ಫುಲ್ ಆಗಿ ಕಾಣುತ್ತಲ್ವಾ? ಕಾಣುತ್ತೆ, ಪ್ಲಸ್ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಓಕೆ. ಸೊ ಪ್ಲೀಸ್ ನೀವು ಒಂದು ಸ್ಪೂನ್ ತಗೊಂಡು. ಖಂಡಿತ. ಪ್ಲೀಸ್. ಓಕೆ. ಸೊ ನೀವು ಅದೇನಿದೆ ಅದನ್ನ ಚಪಾತಿ ತಗೋಬೇಕಲ್ಲ, ಅದು ತಗೊಂಡು ಬೌಲಲ್ಲಿ ಹಾಕೊಡ್ತೀನಿ. ಎಲ್ಲ ಖಾಲಿ ಮಾಡ್ಬೇಕು. ಓ ಎಸ್, ಅದೇ ಇದು ಸ್ವಲ್ಪ ಸೈಜ್ ಜಾಸ್ತಿನೇ ಆಯ್ತು ಅನ್ಬೇಕು. ಓಕೆ. ಈ ಚಪಾತಿನೂ ತಗೋಬೇಕಲ್ಲ? ಹೌದು. ಅದೊಂದು ಸ್ಪೂನು, ನಿಮ್ಗೊಂದು ಸ್ಪೂನ್. ಓಕೆ ಓಕೆ ಓಕೆ. ಅದು ತಿಂದಾಗ್ಲೇನೆ ಟೇಸ್ಟ್ ಸಿಗೋದು. ಹೌದಾ? ಓಕೆ. ಸ್ಪೈಸಿ ಹೇಳಿದಿರಾ? ನೋಡೋಣ. ವೈಟ್. ಸೀರಿಯಸ್ಲಿ ಪಾಸ್ತಾ ಸಿಗ್ದಂಗೆ ಆಗ್ತದೆ. ಅದು ಗೋಧಿ ಹಿಟ್ಟು ಅಂತ ನೀವು ಹೇಳ್ದಂಗೆ ಗೊತ್ತಾಗಲ್ಲ. ಸಕ್ಕತ್ತಾಗಿದೆ. ವೆರಿ 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 ಯಮ್ ಅಂಡ್ ಸ್ಪೈಸಿ. ಥ್ಯಾಂಕ್ ಯು. ಬೆಳಗ್ಗೆ ತಿಂಡಿಗೆ ಈ ತರ ಖಾರ ತಿಂದ್ರೆ ಸಮ್ ಟೈಮ್ ಏನೋ ಖಾರ ಜಾಸ್ತಿ ಆದಾಗ ನಿಂಬೆಹಣ್ಣು ಹಾಕೋಬಹುದು. ಅದು ಚೆನ್ನಾಗಿರುತ್ತೆ ಅನ್ಸುತ್ತೆ. ಒಂಥರ ಟೇಸ್ಟ್ ಅದು ಚೇಂಜ್ ಆಗುತ್ತೆ. ಪ್ಲೀಸ್ ನೀವು ಟೇಸ್ಟ್ ನೋಡಿಪ್ಪ. ನಿಜ ಹೇಳಿದೀರಾ, ಚೆನ್ನಾಗಿದೆ ಅಂತ. ಚೆನ್ನಾಗಿದೆ. ಗುಡ್ ಯಾ, ನಾಟ್ ಬ್ಯಾಡ್. ಓಕೆ.
ನಾನಂತೂ ಟೇಸ್ಟ್ ನೋಡಾಯ್ತು, ನೀವು ನೋಡ್ಬೇಕಾ? ಹಾಗಾದ್ರೆ ಫಸ್ಟ್ ರೀಕ್ಯಾಪ್ ನೋಡ್ಬಿಡಿ. ಚಕ್ಕೋಲಿ ಮಾಡುವ ವಿಧಾನ. ಮೊದಲಿಗೆ ಒಂದು ಪ್ಯಾನಿನಲ್ಲಿ ಎಣ್ಣೆ ಹಾಕಿ ಚಕ್ಕೋತ ಸೊಪ್ಪು, ಮೆಂತ್ಯ ಸೊಪ್ಪು, ಈರುಳ್ಳಿ, ಟೊಮ್ಯಾಟೊ, ಉಪ್ಪು, ಈಸ್ಟರ್ನ್ ಅಚ್ಚ ಖಾರದ ಪುಡಿ, ಈಸ್ಟರ್ನ್ ಧನಿಯಾ ಪುಡಿ ಹಾಕಿ ಕಲಸಿ. ನಂತರ ಒಂದು ಮಿಕ್ಸಿ ಜಾರಿನಲ್ಲಿ ತೆಂಗಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ಚಕ್ಕೆ ಲವಂಗ ಹಾಕಿ ರುಬ್ಬಿಕೊಂಡು ಕುದಿಯುತ್ತಿರುವ ಮಿಶ್ರಣಕ್ಕೆ ಹಾಕಿ ಚೆನ್ನಾಗಿ ಹೊಂದಿಸಿ. ನಂತರ ಅದಕ್ಕೆ ಬಿಸಿ ನೀರನ್ನು ಸೇರಿಸಿ ಕುದಿಯಲು ಬಿಡಿ. ಈಗ ಕಲಸಿಕೊಂಡಿರುವ ಗೋಧಿ ಹಿಟ್ಟನ್ನು ಚಪಾತಿ ರೀತಿ ಲಟ್ಟಿಸಿ ನಿಮಗೆ ಬೇಕಾಗುವ ಆಕಾರದಲ್ಲಿ ಕಟ್ ಮಾಡಿ ಚಕೋತ ಸೊಪ್ಪಿನ ಮಿಶ್ರಣಕ್ಕೆ ಸೇರಿಸಿ ಸ್ವಲ್ಪ ನಿಮಿಷಗಳ ಕಾಲ ತಟ್ಟೆ ಮುಚ್ಚಿ ಬೇಯಿಸಿದರೆ ಚಕ್ಕೋಲೆ ಸವಿಯಲು ಸಿದ್ಧ. ಆಹಾ, ಈಗ ಸ್ವಲ್ಪ ಕಾನ್ಫಿಡೆನ್ಸ್ ಬಂತು. ಸೊ ಇನ್ನೊಂದು ರೆಸಿಪಿ ಮಾಡ್ಬೋದು ಅನ್ಸುತ್ತೆ. ಇಲ್ಲ ಅಂದಿದ್ರೆ ಹಂಗೆ ಫಸ್ಟ್ ಇದ್ರಲ್ಲೇ ರಿಜೆಕ್ಟ್ ಮಾಡ್ಬಿಡ್ತಿದ್ದೆ ಆಡಿಷನ್ಸ್ ತರ. ಪ್ಲೀಸ್ ಇನ್ನೊಂದೇ ಒಂದು ಚಾನ್ಸ್ ಕೊಡಿ. ಓಕೆಪಾ, ಏನ್ ಮಾಡ್ತೀರಾ ನೆಕ್ಸ್ಟ್ ದಮ್ ವಡ ಅಂತ. ದಮ್ ವಡ ಏನದು? ಹಬೇಲ್ ಮಾಡೋದಾ? ಹೌದು, ಅದು ಇಡ್ಲಿ ನಾವು ಹೇಗೆ ಮಾಡ್ತೀವಿ ಸೊ ಹಾಗೆ ಮಾಡೋದು. ಓಕೆ, ಸ್ವಲ್ಪ ಮಸಾಲ ಇರುತ್ತೆ, ಇಡ್ಲಿ ಪ್ಲೇನ್ ಇರುತ್ತೆ. ಓಕೆ, ಎನಿವೆ ನೀವು ಅದಕ್ಕೆ ಏನೇನ್ ಬೇಕೋ ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿ ಮಾಡ್ಕೋತೀರಿ. ಒಂದು ಬ್ರೇಕ್ ತಗೊಂಡು ಫಟಾಫಟ್ ಅಂತ ಬಂದ್ಬಿಡ್ತೀನಿ. ಫ್ರೆಂಡ್ಸ್, ಚಕ್ಕೋಲೆ ನಿಜವಾಗ್ಲೂ ಚೆನ್ನಾಗಿದೆ. ದಮ್ ವಡ ಮಾಡೋದಕ್ಕೂ ಮುಂಚೆ ಈಸ್ಟರ್ನ್ ಮಸಾಲಾ ಮನೆ ಅಡುಗೆನಲ್ಲಿ ಒಂದು ಚಿಕ್ಕ ಬ್ರೇಕ್ ತಗೊಂಡು ಬೇಗ ವಾಪಸ್ ಬರ್ತೀವಿ. ಸೊ ಟೇಕ್ ದಿಸ್ ಬ್ರೇಕ್. ನೀವು ನೋಡ್ತಾ ಇದ್ದೀರಾ ಸುವರ್ಣ. ವೆಲ್ಕಮ್ ಬ್ಯಾಕ್. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಕುಕರಿ ಶೋ ಈಸ್ಟರ್ನ್ ಮಸಾಲಾ ಅರ್ಪಿಸುವ ಮನೆ ಅಡುಗೆ. ಅಂಡ್ ನಮ್ ಜೊತೆ ಇದಾರೆ ಶ್ವೇತಾ ರಾವ್ ಅವರು. ಈ ಕಾವ್ಯ ಅವರೇ, ರೆಡಿ ಮಾಡ್ಕೊಂಡಿದ್ದೀರಾ ದಮ್ ವಡೆಗೆ? ಹೌದು. ಏನೇನ್ ಬೇಕು ಅಂತ ಒಂದ್ಸಲ ಹೇಳ್ಬಿಡ್ತೀರಾ? ಓಕೆ, ನೆನೆಸಿರೋ ಕಡಲೆಬೇಳೆ, ಈರುಳ್ಳಿ, ಚಕ್ಕೆ, ಈಸ್ಟರ್ನ್ ಅರಿಶಿನ ಪುಡಿ, ಶುಂಠಿ, ಲವಂಗ, ಸಬ್ಸಿಗೆ ಸೊಪ್ಪು, ಮೆಣಸಿನ್ಕಾಯಿ, ಉಪ್ಪು, ತೆಂಗಿನಕಾಯಿ, ಬೆಳ್ಳುಳ್ಳಿ. ಓಕೆ, ಸೂಪರ್. ಸೊ ಸ್ಟಾರ್ಟ್ ಮಾಡೋಣ. ಕಷ್ಟನ ಈಸಿನ ಹೆಂಗಿದು? ತುಂಬಾನೇ ಈಸಿ. ನಮ್ಗೆಲ್ಲ ಸ್ವಲ್ಪ ಈ ಫಾಸ್ಟ್ ಆಗಿ ಆಗುವಂತ ಅಡುಗೆಗಳು ಬೇಕು. ಓಕೆ, ಸೊ ಸ್ಟಾರ್ಟ್ ಮಾಡೋಣ. ಖಂಡಿತ. ಓಕೆ, ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ ಇದಕ್ಕೆ? ಫಸ್ಟ್ ಎಲ್ಲದಕ್ಕೂ ಮುಂಚೆ ನಾವು ಕಡಲೆಬೇಳೆನ ಗ್ರೈಂಡ್ ಮಾಡ್ಕೋಬೇಕು. ಹಾ ಸರಿ. ಇಲ್ಲ ನಾನೇ ಮಾಡ್ತೀನಿಪಾ. ಇಲ್ಲ ಇಲ್ಲ ಪರವಾಗಿಲ್ಲ, ನೀವು ಮುಂದಿನೆಲ್ಲ ನೋಡ್ಕೊಳ್ಳಿ, ಪರವಾಗಿಲ್ಲ. ಇಲ್ಲ ದೊಡ್ಡ ಜಾರ್ ಕೊಟ್ರೆ ಒಂದು ಸರಿ ಮಾಡ್ಕೊಳ್ಳಾ? ಸ್ಪೂನ್ ಕೊಡಿ. ಎಷ್ಟೊತ್ತು ನೆನ್ಸಿದ್ದೀರಾ ಇದನ್ನ? 2 hours. ಸೊ ನೆನ್ಸೋದ್ರಿಂದ ನೀಟಾಗಿ ಚೆನ್ನಾಗಿ ಬರುತ್ತೆ. ಇಲ್ಲ ಅಂದ್ರೆ ಆಮೇಲೆ ಚೆನ್ನಾಗಿ ತೊಳಿಬೇಕು, ಅದು ಸ್ಮೆಲ್ ಇದ್ದೇ ಇರುತ್ತೆ. ಸೊ ಅದರಿಂದ ಸೊ ಇದು ಎಷ್ಟು ಆಗುತ್ತೆ? ಒಂದು ಎಷ್ಟು ಸರ್ವಿಂಗ್ಸ್ ಆಗ್ಬೋದು? ಇಷ್ಟು ಕಡಲೆ ಆಗುತ್ತೆ, ಒಂದು 15. ಒಬ್ರಿಗಾಗುತ್ತೆ? ಚೆನ್ನಾಗಿ ತಿನ್ನೋರ್ಗೆ ಒಬ್ರಿಗಾಗುತ್ತೆ. ಒಬ್ರಿಗಾಗುತ್ತೆ. ಸೊ ಇದ್ರ ಜೊತೆ ಮೆಣಸಿನ್ಕಾಯಿ, ಅದು ಪೇಸ್ಟ್ ಆಗ್ಬೇಕು. ಓಕೆ, ಎಲ್ಲಾನು ಒಂದೇ ಸಲ ಗ್ರೈಂಡ್ ಮಾಡ್ಕೋಬಹುದು. ಅದು ಖಾರ ಎಷ್ಟು ಬೇಕೋ ಅಷ್ಟು. ನಾನೊಂದು 8 ರಿಂದ 9 ಹಾಕಿದ್ದೇನೆ. ಸಾಕು ಅನ್ಸುತ್ತೆ? ಸಾಕು, ಯಾಕಂದ್ರೆ ಹೋದ ರೆಸಿಪಿನಲ್ಲಿ ಖಾರ ಚೆನ್ನಾಗಿತ್ತು. ಹೌದು. ಸೊ ಹಾಗೆ ಚಕ್ಕೆ, ಚಕ್ಕೆ 1-2, ತುಂಬಾ ದೊಡ್ಡದು ಬೇಡ. ಇದು ಕೂಡ ಟೇಸ್ಟ್ ಜಾಸ್ತಿ ಹಾಕಿದ್ರೆ ಘಾಟ್ ಆಗುತ್ತೆ. ಸೊ ಹಾಗೆ ಲವಂಗ 1-2 ರಿಂದ 3. ಇದು ಕೂಡ ಚೂರ್ ಜಾಸ್ತಿ ಹಾಕಿದ್ರು ತುಂಬಾ ಇದು ಫ್ಲೇವರ್ ಜಾಸ್ತಿ ಇರುತ್ತೆ. ಸೊ ಹಾಗೆ ಬೆಳ್ಳುಳ್ಳಿ, ಒಂದು ಚಿಕ್ಕ ಉಂಡೆ, ಏನೊಂದು 10 ರಿಂದ 12 ಎಸ್ಲು ಆಗೋವಂಥದ್ದು. ಚಿಕ್ಕ ಉಂಡೆನಲ್ಲಿ 10 ರಿಂದ 12 ಎಸ್ಲು ಆಗಷ್ಟೇ. ಹೌದು. ಓಕೆ, ಅದಾದ್ಮೇಲೆ ಶುಂಠಿ. ಓಕೆ, ಶುಂಠಿನೂ ಜಾಸ್ತಿ ಹಸಿ ಶುಂಠಿ ಅಲ್ಲ? ಹಸಿ ಶುಂಠಿ. ಸೊ ಇದು ಒಂದು ಇಷ್ಟು ಸಾಕು. ಇದನ್ನ ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಳೋಣ. ನೀರ್ ಹಾಕ್ಬೇಕಾ ಇದಕ್ಕೆ? ಏನ್ ಬೇಡ? ಬೇಡ, ನೀರೇನು ಬೇಡ, ಹಾಗೆ ಪೇಸ್ಟ್ ಆಗುತ್ತೆ. ಸೊ ಇದು ನಾನು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ನಿಮ್ಮ ನೆಕ್ಸ್ಟ್ ಸ್ಟೆಪ್ಸ್ ಏನಾದ್ರು ಇದ್ರೆ ಬೇಕಾದ್ರೆ ಮಾಡ್ತೀರಿ? ಖಂಡಿತ. ಸ್ವಲ್ಪ ತರಿ ಇರ್ಬೇಕಲ್ಲ? ಸ್ವಲ್ಪ ನೀರ್ ಹಾಕ್ಬೇಕು. ಹಾಗೆ ಸ್ವಲ್ಪ ನೀರ್ ಹಾಕೋಣ. ಹಾಕ್ಬೋದಾ? ಅದು ಪೇಸ್ಟ್ ಆಗಲ್ಲ ಅಂದ್ರೆ ಸ್ವಲ್ಪ ಜಸ್ಟ್ ಆಗಿದೆಲ್ಲ ಇದು. ಸೊ ದಮ್ ವಡೆಗೆ ಮಿಕ್ಸ್ಚರ್ ರೆಡಿ ಆಗಿದೆ. ಹೌದು. ಈಗ ಜಸ್ಟ್ ಬೌಲಲ್ಲಿ ಸರ್ವ್ ಮಾಡ್ಕೊಳ್ಳೋಣ. ಇದೇನ್ ಮೆಣಸಿನ್ಕಾಯಿ ಹಾಕಿದೀನಿ ನಾನು. ಸೊ ಅದು ಉದ್ದುದಾನೆ ಇರುತ್ತೆ. ಆಮೇಲೆ ಪರವಾಗಿಲ್ಲ. ಅಥವಾ ಗ್ರೈಂಡ್ ಬೇಕು ಅಂದ್ರೆ ಗ್ರೈಂಡ್ ಚೆನ್ನಾಗಿ ಮಾಡ್ಕೋಬಹುದು. ಸೊ ಇದನ್ನ ಹಾಕೊಂಡು ಮೆಣಸಿನ್ಕಾಯಿ ತೆಗಿಬಹುದು ಆಮೇಲೆ. ಫ್ಲೇವರ್ ನಾವು ಇವಾಗ ಪೇಸ್ಟ್ ಮಾಡಿದ ತಕ್ಷಣ ಮತ್ತೆ ನಾನು ಅದನ್ನ ತೆಗಿತೀನಿ. ಓಕೆ.
ಇದಕ್ಕೆಲ್ಲ ಹಾಕ್ಬೇಕು ನೆಕ್ಸ್ಟ್ ಏನೇನೋ. ಸೊ ಅದರಿಂದ ಸೊ ನಿಮ್ಮ ರಿಯಾಲಿಟಿ ಶೋ ಯಾವ್ದದು? ಪ್ಯಾಟೆ ಹುಡುಗಿರ ಹಳ್ಳಿ ಲೈಫ್. ಪ್ಯಾಟೆ ಹುಡುಗಿರ ಹಳ್ಳಿ ಲೈಫ್ ಹೇಗಿತ್ತು ಹಳ್ಳಿ ಲೈಫು? ತುಂಬಾ ಚೆನ್ನಾಗಿತ್ತು, ಸ್ವಲ್ಪ ಕಷ್ಟ ಇತ್ತು. ಅಫ್ಕೋರ್ಸ್ ವಿನ್ ಆಗ್ಬೇಕು ಅಂದ್ರೆ ಇನ್ ಎಷ್ಟು ಕಷ್ಟಪಟ್ಟಿರ್ಬೇಕು ಅಂತ ನಾನು ಇಮ್ಯಾಜಿನ್ ಮಾಡ್ಕೋಬಲ್ಲೆ. ಸೊ ಇವಾಗ ಈರುಳ್ಳಿ ಸ್ವಲ್ಪ ಎಲ್ಲ ಫ್ಲೇವರ್ಗೋಸ್ಕರ ಒಂದೆರಡು ನಮ್ಗೆ ಎಷ್ಟು ಬೇಕಾದ್ರೂ ಹಾಕೋಬಹುದು. ಅಂಡ್ ಇದೆಲ್ಲ ಬೇಯುತ್ತೆ, ಫ್ರೈಗೆ ಅಂತ ಮಾಡಲ್ಲ. ಹೌದು, ಎಣ್ಣೆ ಅಂತೂ ಮುಟ್ಸಂಗೆ ಇಲ್ಲ. ಸೊ ಡಯಟ್ ರೆಸಿಪಿ ಅಂತ ಹೇಳ್ಬೋದು. ಹೌದು. ಸೊ ಹಾಗೆ ಈಸ್ಟರ್ನ್ ಅರಿಶಿನ ಪುಡಿ ಓಕೆ, ಇನ್ನೊಂದು ಸ್ಪೂನ್ ನಮ್ಗೆ ಎಷ್ಟು ಬೇಕೋ ಅಷ್ಟು. ಕಲರು ಬರುತ್ತೆ, ಫ್ಲೇವರು ಸಿಗುತ್ತೆ. ಸೊ ಇದನ್ನ ಕಲಸಿದ ತಕ್ಷಣ ನಮ್ಮಲ್ಲಿ ನುಚ್ಚುನುಂಡೆ ಅಂತ ಮಾಡ್ತೀವಿ. ಸ್ವಲ್ಪ ಇದೇ ತರ ಎಲ್ಲ ಬೇಳೆ ಅಂದ್ರೆ ಈರುಳ್ಳಿ ಎಲ್ಲ ಹಾಕಲ್ಲ ಅಫ್ಕೋರ್ಸ್. ಓಕೆ, ಬಟ್ ಸೊಪ್ಸಿಗೆ ಸೊಪ್ಪು ಅದೇನ್ ಸೊಪ್ಪು ಅದು? ಸಬ್ಸಿಗೆ ಸೊಪ್ಪು. ಓಕೆ, ಸಬ್ಸಿಗೆ ಸೊಪ್ಪು ತುಂಬಾನೇ ಒಳ್ಳೇದು. ಹೌದು. ಕಡಲೆಬೇಳೆ ನಿಮಗೆ ಗೊತ್ತಿರ್ಬೇಕು, ತುಂಬಾ ತಂಪು. ಹೌದು ಹೌದು. ಈಗ ತೆಂಗಿನಕಾಯಿ ಹಾಕೋದು. ಸೊ ತೆಂಗಿನಕಾಯಿ ತುರ್ದಾದ್ರೂ ಹಾಕ್ಬೋದು, ಹಾಗೆ ಆದ್ರೂ ಹಾಕ್ಬೋದು. ಒಂದ್ ಸ್ವಲ್ಪ ಸ್ಮಾಲ್ ಕಟ್ ಮಾಡಿ ಅದು ಚೆನ್ನಾಗಿ. ಸೊ ಅದು ಚೆನ್ನಾಗಿರುತ್ತೆ. ತೆಂಗಿನಕಾಯಿ ಹಾಕೋದು ಏನಕ್ಕೆ ಅಂದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಕೆಲವುದಕ್ಕೆಲ್ಲ ತೆಂಗಿನಕಾಯಿ ಬೀಳ್ಬೇಕು, ಅವಾಗ್ಲೇ ಮಜಾ. ಹೌದು, ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಎಸ್ಪೆಷಲಿ ಈ ತರದ್ದು ಟ್ರೆಡಿಷನಲ್ ರೆಸಿಪೀಸ್ಗೆಲ್ಲ. ಹೌದು, ಇದ್ರದ್ದು ಆಯ್ತಲ್ಲ ಕೆಲಸ. ಅದಿಲ್ಲ ಅದು. ಸೊ ಎಲ್ಲ ಹಾಕಿದೆ. ಈಗ ಫೈನಲ್ ಆಗಿ ಉಪ್ಪು. ಫೈನಲ್ ಸ್ಟೇಜ್ ಬಂದ್ಬಿಟ್ವಾ? ಹೌದು, ತುಂಬಾನೇ ಈಸಿ ಇದು. ಇದು ನೆಕ್ಸ್ಟ್ ಏನ್ ಮಾಡ್ಬೇಕು? ನೆಕ್ಸ್ಟ್ ದಮ್ ಮಾಡೋದು. ದಮ್ ಅಂದ್ರೆ ಉಂಡೆ ತರ ಮಾಡಿ ಮಾಡೋದು. ಹೌದು. ಸೊ ಉಂಡೆ ಮಾಡ್ಕೊಳ್ಳೋಣ, ಬಟ್ ಅದಕ್ಕೂ ಮುಂಚೆ ಒಂದ್ ಚಿಕ್ಕ ಬ್ರೇಕ್ ತಗೊಂಡ್ ಬಂದ್ಬಿಡೋಣ. ಶೋರ್. ಸಖತ್ ಬೇಗ ಆಗ್ತಾ ಇದೆ, ಆದ್ರೆ ನಿಮ್ಮನ್ನ ಮಾತ್ರ ಇಷ್ಟು ಬೇಗ ಹೋಗೋದಕ್ಕೆ ಖಂಡಿತ ಬಿಡಲ್ಲ. ಈಸ್ಟರ್ನ್ ಮಸಾಲಾ ಮನೆ ಅಡಿಗೆ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ ತಗೊಂಡು ಬೇಗ ವಾಪಸ್ ಬಂದ್ಬಿಡಿ. ಸೊ ಟೇಕ್ ದಿ ಶಾರ್ಟ್ ಬ್ರೇಕ್. ನೀವು ನೋಡ್ತಾ ಇದ್ದೀರಾ ಸುವರ್ಣ. ವೆಲ್ಕಮ್ ಬ್ಯಾಕ್. ಇದು ಈಸ್ಟರ್ನ್ ಮಸಾಲಾ ಅರ್ಪಿಸುವ ಮನೆ ಅಡಿಗೆ. ಅಂಡ್ ಇಲ್ಲಿ ರೆಡಿ ಆಗ್ತದೆ ದಮ್ ವಡೆ. ಓಕೆ, ನೆಕ್ಸ್ಟ್ ಸ್ವಲ್ಪ ಕೊತ್ತಂಬರಿ. ಓಕೆ, ಫ್ಲೇವರ್ಗೋಸ್ಕರ. ಸೊ ಎಲ್ಲದಕ್ಕಿಂತ ಮೇನ್ ಏನಪ್ಪಾ ಅಂದ್ರೆ ಸಬ್ಸಿಗೆ ಸೊಪ್ಪು. ಓಕೆ, ಸಬ್ಸಿಗೆ ಜಾಸ್ತಿನೂ ಹಾಕ್ಬಾರ್ದು, ಬಿಕಾಸ್ ಇದು ಸ್ಮೆಲ್ಲು ತುಂಬಾನೇ ಹೆವಿ ಇರುತ್ತೆ. ಅದು ತಿಂದ ತಕ್ಷಣ ಗೊತ್ತಾಗ್ಬಿಡುತ್ತೆ. ಓಕೆ, ಏನೋ ಒಂದು ಟೇಸ್ಟಿಗೋಸ್ಕರ. ಹೌದು. ಸ್ವಲ್ಪ ಫೈನಲ್ ಆಗಿ ಶ್ವೇತಾ, ಯೂಶಲಿ ರಿಯಾಲಿಟಿ ಶೋಸ್ ಅಂದ್ರೆ ಇಟ್ಸ್ ಬೇಸಿಕ್ಲಿ ವಿತ್ ಲಾಟ್ ಆಫ್ ಎಮೋಷನ್ಸ್ ಅಲ್ವಾ? ಸಿನ್ಸ್ ಇಟ್ ಇಸ್ ಅ ರಿಯಾಲಿಟಿ ಶೋ, ಪ್ರತಿಯೊಬ್ರದ್ದು ಪ್ರತಿಯೊಂದು ಎಮೋಷನ್ ಕ್ಯಾಪ್ಚರ್ ಮಾಡೇ ಇರ್ತಾರೆ. ಹೌದು. ಸೊ ಎಲ್ಲಾರ್ಗೂ ಅಲ್ಲೊಂದು ಸಿಹಿ ಘಟನೆ ಅಂತ ಆಗಿರುತ್ತೆ, ಕಹಿ ಘಟನೆಗಳಿರ್ತವೆ. ಸೊ ನಿಮ್ಮ ಆ ಥರ ಯಾವ್ದಾರೋ ಒಂದು ಹ್ಯಾಪಿಯೆಸ್ಟ್ ಅಥವಾ ಸ್ಯಾಡೆಸ್ಟ್ ಮೊಮೆಂಟ್ ಇದ್ರೆ ಹೇಳ್ಕೊತೀರಾ ನಮ್ಮ ಹತ್ರ? ಖಂಡಿತ. ನಾನು ಈ ತರ ನಾನು ಸೆಲೆಕ್ಟ್ ಆಗಿದ್ದೀನಿ ಅಂತ ನಮ್ಮ ಅಮ್ಮಂಗೆ ಹೇಳ್ದೆ. ನಮ್ಮಮ್ಮ ಒಂದ್ ವಾರ ಮಾತಾಡೋದೇ ಬಿಟ್ಬಿಟ್ರು. ಅಯ್ಯೋ, ಏಕೆ? ಬಿಕಾಸ್ 3 ತಿಂಗಳು ಅಲ್ಲಿ ಹೋಗಿರ್ಬೇಕು. ಸೊ ಅದು ವಿನ್ ಆಗೋದು ಆಗದಿರೋ ಸೆಕೆಂಡ್ರಿ. ಓಕೆ. ಸೊ ಆದ್ರೂ 3 ತಿಂಗಳು ಅಗ್ರಿಮೆಂಟ್, 3 ತಿಂಗಳು ಹೋಗ್ಬೇಕು. ಸೊ ಎಲ್ಲ ಇರೋದ್ರಿಂದ 3 ತಿಂಗಳ ಬೇಡ ಅಂತ. ಮತ್ತೆ ಫೈನಲ್ ಆಗಿ ನಮ್ಮ ಅಜ್ಜಿ ಅವರು ಇಲ್ಲ ಹೋಗ್ಲಿ, ಕಷ್ಟ ಏನು ಅಂತ ಗೊತ್ತಾಗ್ಲಿ, ನನಗೆ ತುಂಬಾ ಸಪೋರ್ಟ್ ಮಾಡಿದ್ರು ಅಜ್ಜಿ. ಸೊ ಅಜ್ಜಿ ಸಪೋರ್ಟ್ ಮಾಡಿದ ಆಮೇಲೆ ಸ್ವಲ್ಪ ಕನ್ವಿನ್ಸ್ ಮಾಡಿದೆ, ಮಾ ಪ್ಲೀಸ್ ಅಂತ. ಲಾಸ್ಟ್ ಅಲ್ಲಿ ನಮ್ಗೇನ್ ಕಳಿಸ್ಬೇಕು ಅನ್ನೋ ಟೈಮಲ್ಲಿ ಬಂದ್ರು, ಒಂದೇ ಮಾತಂದ್ರು, 1 ವಾರದಲ್ಲಿ ಬಂದ್ಬಿಡು ಮಗಳೇ ಅಂದ್ರು. ಅಯ್ಯೋ, ಆದ್ರೆ ನೀನ್ ವಿನ್ ಆಗೋದ್ ಬೇಡ, ಜಸ್ಟ್ ಹೋಗ್ಬಿಟ್ ಬಾ ಸಾಕು ಅಂತ. ಸಮಾಧಾನಕ್ಕೂ ಹೋದಂಗಿರ್ಬೇಕು. ಹೌದು, ಹೋಗ್ಬಿಟ್ ಬಾ ಅಂತ. ನನ್ ಅಣ್ಣ ಅವನ್ ತುಂಬಾ ಸಪೋರ್ಟ್ ಮಾಡ್ದ. ಓಕೆ, ಇರ್ಲಿ ಮಾ, ಏನು ಆಗೋದಿಲ್ಲ, 3 ತಿಂಗಳು ಹೇಗಿದ್ರು ಬ್ಯಾಂಗ್ಳೂರ್ಲಿ ಇದ್ದಾಳೆ, ಜೊತೆಗೆ ಆನ್ ಸ್ಕ್ರೀನ್ ನೋಡ್ತಾ ಇರ್ತಾರೆ. ಹೌದು, ಏನಾಗ್ತಾ ಇರುತ್ತೆ ಅಂತ. ಸೊ ಆಮೇಲೆ ಹೇಳಿದ್ರು ಸರಿ ಹೋಗ್ಬಿಟ್ ಬಾ ಅಂತ. ಹೋದೆ. ಹೋಗಿದ ತಕ್ಷಣ 1 ವಾರ ಅಂದ್ರು. ಸೊ ಒಂದು ಟಾಸ್ಕ್ ಅಲ್ಲಿ ಒಂದು 4-5 ವೀಕ್ಸ್ ಆಯ್ತು. 1.5 ಮಂತ್ ಅಲ್ಲಿ ಒಂದು ಟಾಸ್ಕ್. ಸೊ ಅದು ಬಂದು ಅಡ್ವಾಂಟೇಜ್ ಟಾಸ್ಕ್. ಆ ಟಾಸ್ಕ್ ಅಲ್ಲಿ ಏನಪ್ಪಾ ಸ್ಪೆಷಲ್ ಅಂದ್ರೆ, ನಾವ್ ವಿನ್ ಆದ್ರೆ ನಾವ್ ವಿನ್ ಆದ್ರೆ ಸೊ ಹೇಳ್ತೀನಿ. ಫಸ್ಟ್ ಉಂಡೆ ಕಟ್ಟೋಣ. ಇದು ನಾವು ಉಂಡೆ ಇಲ್ಲಿಡೋಣ. ಓಕೆ. ಸೊ ಉಂಡೆ ಮಾಡ್ಕೊಳ್ಳೋಣ. ಉಂಡೆ ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಮಾಡ್ಕೊಳ್ಳೋದು. ಸೊ ನೀವು ಉಂಡೆ ಕಟ್ಟಿದ್ರು ಪರವಾಗಿಲ್ಲ. ನಂಗೆ ಆಕ್ಚುಲಿ ಉಂಡೆ ಕಟ್ಟಕ್ಕೆ ಅಷ್ಟು ಬರಲ್ಲ. ಓಕೆ, ಒಂದೊಂದು ಶೇಪಲ್ಲಿ ಮಾಡಿ. ಸೊ ಒಂದು ಈ ತರ ಓವಲ್ ಶೇಪಲ್ಲಿ ಮಾಡಿ. ನಾನು ಒಂದಿಡೀ ದಿನ ಒಂದೇ ಉಂಡೆ ಮಾಡ್ತಾ ಇರ್ತೀನಿ. ಸ್ಮಾಲ್ ಮಾಡಿ, ಬಿಕಾಸ್ ತುಂಬಾ ದಪ್ಪ ಇದ್ರು. ಓಕೆ ಓಕೆ, ಇಷ್ಟೋಕೆನಾ? ಹಾ, ಓಕೆ. ಸೊ ಇನ್ನೊಂದು ಲೈಕ್ ಈ ತರ ಮಾಡಿದ್ರೆ ವಡೆ ಆಂಬೊಡೆ ತರ. ಐ ಥಿಂಕ್ ನಂಗೆ ಅದು ಈಸಿ ಅನ್ಸುತ್ತೆ. ಕೊಡಿ. ಹೌದಾ? ಮಾಡಿ ಇಟ್ಬಿಡಿ.
ಓಕೆ, ಸೊ ಅಡ್ವಾಂಟೇಜ್ ಟಾಸ್ಕ್ ಅಂತ ಹೇಳ್ತಾ ಇದ್ರಿ. ಹಾ, ಅಡ್ವಾಂಟೇಜ್ ಟಾಸ್ಕ್ ಅಲ್ಲಿ ನಮ್ಗೆ ವಿನ್ ಆದವ್ರಿಗೆ ಒಂದು ತುಂಬಾನೇ ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ ನಮ್ ಏನು ಫ್ಯಾಮಿಲಿ ಪೇರೆಂಟ್ಸ್ಗೆ ಕಾಲ್ ಮಾಡೋದು. ಓಕೆ, ಎಲ್ರು ವಿನ್ ಆಗ್ತಾರೆ. ಅದು ಮೊದ್ಲೇ ಹೇಳ್ಬಿಟ್ಟಿದ್ರು, ಯಾರು ವಿನ್ ಆಗ್ತಿರೋ ಅವ್ರಿಗೆ ನಾನು ಮೊದ್ಲೇ ಈ ತರ ಒಂದು ಅಡ್ವಾಂಟೇಜ್ ಇದೆ ಅಂತ. ಓಕೆ, ಎಲ್ರು ಖುಷಿಯಿಂದ ಇದ್ರು, ನಾನ್ ವಿನ್ ಆಗ್ಬೇಕು ಅಂತ. ಅಂದ್ರೆ ಒಂದ್ ಟಾಸ್ಕ್ ಅಲ್ಲಿ ಯಾರು ವಿನ್ ಆಗ್ತಾರೋ ಅದು ಒಂದು ಅಡ್ವಾಂಟೇಜ್ ಟಾಸ್ಕ್. ಓಕೆ ಓಕೆ. ಇಮ್ಯುನಿಟಿ ಟಾಸ್ಕ್ ಬಂದು ಯಾವಾಗ್ಲೂ ಮಾಡ್ತಾನೆ ಇದ್ರು, ಅದು ಪಾಯಿಂಟ್ಸ್ಗೋಸ್ಕರ. ಅಡ್ವಾಂಟೇಜ್ ನಮ್ಗೆ ಏನ್ ಆಸೆ ಇರುತ್ತೋ ಅದನ್ನೆಲ್ಲ ಇದ್ ಮಾಡಕ್ಕೋಸ್ಕರ. ಸೊ ಆಯ್ತು, ಅದೆಲ್ಲ ಆಗಿದ ತಕ್ಷಣ ಎಲ್ರು ಅವ್ರವ್ರು ಕಷ್ಟ ಪಡ್ತಾನೆ ಇದ್ರು, ಓಕೆ, ಮಾಡ್ಬೇಕು ಗೆಲ್ಬೇಕು ಅಂತ. ನಾನೇನ್ ಮಾಡ್ಲಿ, ನನ್ ವಿನ್ ನಾನ್ ನೋಡ್ತಾ ಇದ್ದೆ. ಸೊ ಸ್ವಲ್ಪ ಸ್ವಾರ್ಥಿನೇ ಆಗ್ಬೇಕಲ್ವಾ ನಾನು. ಗೇಮ್ ನನಗೆ ನನ್ನ ಪೇರೆಂಟ್ಸ್ ಜೊತೆ ಮಾತಾಡಕ್ಕೆ ಟಾಸ್ಕ್ಗೋಸ್ಕರ ನನ್ನ ಪೇರೆಂಟ್ಸ್ಗೋಸ್ಕರ ನನ್ ಗೆಲ್ಲಿಲ್ಲ. ಬಿಕಾಸ್ ಎಲ್ರು ಇಷ್ಟಪಡ್ತಾ ಇದ್ರು. ಮತ್ತೆ ನಾನು ನನ್ನ ಪೇರೆಂಟ್ಸ್ಗೆ ಮಾತಾಡಿದ್ರೆ ನನಗೆ ಮನ್ಸು ಚೇಂಜ್ ಆಗುತ್ತೆ. ಸೊ ನಾನ್ ಮನೆಗೆ ಹೋಗ್ಲೇಬೇಕಪ್ಪ ಅನ್ಸುತ್ತೆ ಅಂದ್ಬಿಟ್ಟು ನಾ ಹೇಳ್ದೆ, ಇಲ್ಲ ನನಗೆ ಫೋನ್ ಮಾಡೋದ್ ಬೇಡ, ನಾನು ಮಾತಾಡಲ್ಲ ಅಂತ. ನನ್ಗೆ ತುಂಬಾ ಜನ ಅಲ್ಲಿ ಸ್ವಲ್ಪ ಕೆಲವೊಂದ್ಸಲಿ ಅಳ್ಸೋರು, ರೇಗ್ಸೋರು, ಏನೋ ಮಾಡೋರು, ನನ್ಗೆ ಅಳು ಬರೋದು. ಸೊ ಒಂದಿನ ಅವರು ನನ್ನ ಅಡ್ವಾಂಟೇಜ್ ಟಾಸ್ಕಲ್ಲಿ ನಂಗೆ ಬೇಡ ಅಂದ ತಕ್ಷಣ ಅವರು ಯಾರಿಗೆ ಚಾನ್ಸ್ ಕೊಡ್ತೀಯಾ ಅಂದ್ರು. ಸೊ ಯಾರಿಗೆ ಕೊಡಿಸ್ಲಿ, ನನ್ಗೆ ಯಾಕೆ ಕೊಡಿಸ್ಲಿಲ್ಲ ಅಂತ ಒಬ್ರು ಮೈ ಮೇಲೆ ಬಿಟ್ರೆ ಭಯ ಆಯ್ತು. ಸೊ ನಿಮ್ ಇಷ್ಟ, ಏನ್ ಬೇಕಾದ್ರೂ ನಿಮ್ ಡಿಸಿಷನ್, ನಾನೇನು ಮಾಡಕ್ಕಾಗಲ್ಲ ಅಂತ. ಆಮೇಲೆ ಸರಿ ಅಂತ ಇಲ್ಲ ನೀನೇ ಮಾತಾಡೋ ಅಂದ್ರು. ಮಾತಾಡಿದ್ರೆ ಅಮ್ಮ ಏನಂದ್ರು, ಮಗಳೇ ನಿನ್ ಗೆದ್ಬಿಟ್ಟೆ ಬರ್ತೀಯ ಬಾ ಮಗಳೇ ಅಂತ. ಮತ್ತೆ ಅದಕ್ಕಿಂತ ಇನ್ನೇನ್ ಎಂಕರೇಜ್ಮೆಂಟ್ ಬೇಕು. ಅದಕ್ಕೆ ನಾನ್ ಫೈನಲ್ ಅಲ್ಲಿ ಹೇಳ್ತಾ ಇದ್ದೆ ನಮ್ಮ ಅಮ್ಮಂಗೆ, ಅಲ್ಲ ನಾನು ಹೋಗಿದ ತಕ್ಷಣ ನೀವು ಹಿಂಗಂದ್ರಿ ಬಂದ್ಬಿಡು ವಾಪಸ್ಸು ಅಂತ, ಇವಾಗ ನೋಡಿದ್ರೆ ಗೆದ್ಬಿಟ್ಟೆ ಬರ್ತೀಯಾ ಅಂತ ಹೇಳ್ತೀರಾ ಅಂದೆ. ಇಲ್ಲ ಭಯ ಇತ್ತು. ಐ ಥಿಂಕ್ ಆ ಹಾಟ್ ಸೀಟೇ ಹಂಗೆ ಅನ್ಸುತ್ತೆ, ಯಾರು ಬೇಡ ಅನ್ಸಿರುತ್ತೋ ಬಟ್ ಬೇಕು ಅನ್ನೋ ಹಂಗೆ ಮಾಡ್ಬಿಡುತ್ತೆ ಅದು. ಹೌದು, ಲಾಸ್ಟ್ ಆಯ್ತು. ಓಕೆ, ಸೊ ನಿಮ್ಗೆ ಎಷ್ಟು ಉಂಡೆ ಬೇಕು? ನಂಗೆ ಈ ಅಂಬೋಡೆ ಟೈಪ್ ಒಂದು, ಇದೊಂದು 2. ಓಕೆ, ಅದೊಂದು ಲಾಸ್ಟ್ ಅಲ್ಲ, ಲಾಸ್ಟ್ ಅಲ್ಲೇ ಬೇಕಾ? ಅಫ್ಕೋರ್ಸ್. ಓಕೆ, ಈಗೆಲ್ಲ ಆಗಿದೆ. ಓಕೆ, ಸೊ ಇದಾಗಿದೆ. ನೆಕ್ಸ್ಟ್ ಏನು? ನೆಕ್ಸ್ಟ್ ಕುಕ್ಕರ್ ಕೊಡಿ. ಓಕೆ, ಇಡ್ಲಿ ಕುಕ್ಕರ್. ಇಡ್ಲಿ ಕುಕ್ಕರ್. ಅಕಸ್ಮಾತ್ ಮನೇಲಿ ಕೆಲವೊಬ್ರು ಮನೇಲಿ ಇಡ್ಲಿ ಕುಕ್ಕರ್ ಇದಲ್ಲ, ಸೊ ಅವಾಗ ನೀವೇನ್ ಮಾಡ್ಬೋದು ಅಂದ್ರೆ ಕುಕ್ಕರ್ ಇರುತ್ತಲ್ಲ, ರೈಸ್ ಕುಕ್ಕರ್ ಇರುತ್ತಲ್ಲ. ಸೊ ಒಂದ್ ನಿಮಿಷ ಹಾಕ್ತೀನಿ. ಸೊ ರೈಸ್ ಕುಕ್ಕರ್ ಅಲ್ಲೂ ಸಹ ನೀವು ಮಾಡ್ಬೋದು. ಹೌದಾ? ಸೊ ಈ ತರ ಸ್ವಲ್ಪ ನೀರ್ ಹಾಕೋಬೇಕಾಗತ್ತೆ, ಯಾಕಂದ್ರೆ ಇದು ಒಳಗಡೆ ಬಾಯ್ಲ್ ಆಗ್ಬೇಕಲ್ಲ ಫುಲ್ಲು. ಅದು ಬಿಸಿ ಕುದ್ದ ಮೇಲೆ ನೀರು ಆಮೇಲೆ ಹಾಕ್ಬೇಕಾ? ಹಂಗೆ ಇಲ್ಲ ಹಾಗೆ ಹಾಕ್ಬೋದು. ಕುದಿಯಕ್ಕಿಟ್ರೆ ಸ್ವಲ್ಪ ಏನಪ್ಪಾ ಅಂದ್ರೆ ಬೇಗ ಅಪ್ರಾಕ್ಸಿಮೇಟ್ಲಿ ಎಷ್ಟು ಹೊತ್ತು ಬೇಯಿಸ್ಬೇಕಾಗುತ್ತೆ? ಒಂದ್ 5 ನಿಮಿಷ ಅಷ್ಟೇನಾ? ಅಷ್ಟೇ 5 ನಿಮಿಷ. ಸೀರಿಯಸ್ ಆಗಿ ಹೇಳಿ, ಇಡ್ಲಿ ಇನ್ನು ಎಷ್ಟೊತ್ತು ಮಾಡ್ತೀರಾ ನೀವು? 5 ನಿಮಿಷ, ಒಂದ್ 20 ನಿಮಿಷ. 20 ನಿಮಿಷ ಇಡ್ಲಿ, ಅದು 5 ನಿಮಿಷ. ಸ್ವಲ್ಪ ಇದು ಬಿಸಿ ಆಗ್ಲಿ. ಓಕೆ, ಬಿಸಿ ಆದ್ಮೇಲೆ ನಾನು ಎಣ್ಣೆ ಸ್ವಲ್ಪ ಯೂಸ್ ಮಾಡ್ಬೇಕಾಗುತ್ತೆ, ಯಾಕಂದ್ರೆ ಇದು ಮೊದ್ಲು ಹಚ್ಕೊಳ್ಳೋದಕ್ಕಷ್ಟೇ ಇಲ್ಲ. ಹೌದು. ಸೊ ಈ ತರ ಹಚ್ಕೊಂಡ್ಬಿಟ್ರೆ ಗ್ರೀಸ್ ಮಾಡಿ ಈಸಿ ಆಗುತ್ತೆ, ತೆಗಿಯೋಕೆ ಈಸಿ ಆಗುತ್ತೆ, ಅಂಟೋದಿಲ್ಲ. ಮನೆಯಲ್ಲಿ ನೀವು ಅಡ್ಗೆ ಮಾಡೋದ್ ಗೊತ್ತಾ? ಅಮ್ಮಂಗೆ, ಅಣ್ಣಂಗೆ, ಅಥವಾ ಈ ಶೋ ಇಂದ ಗೊತ್ತಾಗ್ಬೇಕಾ? ಹಂಗೇನಿಲ್ಲ, ಗೊತ್ತು. ಆತರ ಕೈ ರುಚಿ ಇಷ್ಟನಾ ನಿಮ್ದು? ನಮ್ಮ ಅಣ್ಣನ್ ತುಂಬಾ ಇಷ್ಟ. ಅಣ್ಣಂದ್ರಿಗೆ ತಂಗಿರ್ ಏನ್ ಮಾಡಿದ್ರು ಇಷ್ಟ ಆಗತ್ತೆ. ಇಲ್ಲ, ಕೆಲವೊಂದ್ಸಲಿ ಬೈತಿರ್ತಾನೆ, ಅದು ಏನ್ ಮಾಡ್ತಾಳಮ್ಮ ಅವಳು, ನೀವೇ ಮಾಡಿ ಮಾ ಅಂತಾನೆ. ಕೆಲವೊಂದ್ಸಲಿ ಚೆನ್ನಾಗಿರುತ್ತಲ್ಲ, ಅವಾಗ ಅವನು ತುಂಬಾ ಪ್ರೀತಿ ಬಂದ್ಬಿಟ್ರೆ ನನ್ ಮೇಲೆ ಇಂಡೈರೆಕ್ಟ್ ಆಗಿ ಬೈತಾ ಕುಂತಿರ್ತಾನೆ. ಅವಾಗ ಗೊತ್ತಾಗತ್ತೆ, ಸೊ ನನ್ನ ಅಣ್ಣಂಗ್ ನನ್ ಮೇಲೆ ಪ್ರೀತಿ ಬಂದಿದೆ ಅಂತ. ಸೊ ಒಂದಾಯ್ತು. ಇದಕ್ಕೂ ಸಹ ಎಣ್ಣೆ ಹಚ್ಕೊಳ್ಳೋಣ. ಆಕ್ಚುಲಿ ಇದಕ್ಕೆ ನಾವು ಎಣ್ಣೆ ಯೂಸೇ ಮಾಡೋದಿಲ್ಲ, ಇದು ಇಷ್ಟು ಮಾತ್ರ ಮಾಡ್ತೀವಿ ಬಿಟ್ರೆ. ಇದು ಬೇಸಿಕ್ ಆಕ್ಚುಲಿ. ಇಡ್ಲಿ ಐ ಮೀನ್ ಇಂಥವಕ್ಕೆಲ್ಲ ಮಾಡ್ಲೇಬೇಕು. ಹೌದು. ಸೊ ಇನ್ನೊಂದೇನಪ್ಪಾ ಅಂದ್ರೆ ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತೆ ಇದು, ಸ್ಕೂಲ್ಗೆಲ್ಲ ತಗೊಂಡ್ ಹೋಗ್ತಾರಲ್ವಾ. ಕರೆಕ್ಟ್. ಸೊ ಆತರ ತುಂಬಾ ಇದಕ್ಕೊಂಚೂರು ಚಟ್ನಿ ಗಿಟ್ನಿ ಎಲ್ಲ ಸ್ವಲ್ಪ ಪ್ಲೇಟ್ ಇಟ್ಕೊಂಡು. ಚಟ್ನಿ ಏನಾದ್ರು ಚಟ್ನಿ ಅಂತೂ ಚೆನ್ನಾಗಿರುತ್ತೆ, ಬಟ್ ಮಕ್ಳಿಗೆ ತುಂಬಾ ಖಾರ ಇಷ್ಟ ಆಗೋದಿಲ್ಲ ಅಲ್ವಾ. ಸೊ ಅವಾಗ ಏನಾಗುತ್ತೆ, ತಿನ್ನೋಲ್ಲ, ಇದನ್ನು ಬಿಟ್ಬಿಡ್ತಾರೆ. ಅದಕ್ಕೆ ಸ್ವಲ್ಪ ಚಟ್ನಿ ಏನು ಮಾಡೋದಿಲ್ಲ, ಬಟ್ ಇದೇ ಖಾರವಾಗಿರುತ್ತಲ್ಲ ಮಸಾಲೆ ಐಟಮ್. ಮುಗೀತು. ಸೊ ಇದಾಗಿದ ತಕ್ಷಣ ಇದು ಬಿಸಿ ಆಗಿದೆ.
ಭಾರಿ ದಮ್ದಾರಾಗಿರುತ್ತೆ ಅನ್ಸುತ್ತೆ ದಮ್ ವಡ. ಕ್ಲೀನಾಗಿ ಗಾಳಿ ಹೊರಗಡೆ ಹೋದ್ರೆ ಸ್ವಲ್ಪ ಟೈಮ್ ತಗೊಳ್ತಿಲ್ಲ ಅಂದ್ರೆ. ಓಕೆ, ಆಗಿದೆ, ಕೂತಿದೆ ಅನ್ಸುತ್ತೆ. ಓಕೆ, ಕುಂತಿದೆ. ಸೊ ಇನ್ನೊಂದು 5 ನಿಮಿಷ ಸಾಕು. 5 ನಿಮಿಷ ಸಾಕಾ? ಓಕೆ, ಎನಿವೇ ನಾವು ಅಷ್ಟರಲ್ಲಿ ಒಂದು ಬ್ರೇಕ್ ತಗೊಂಡ್ ಬಂದ್ಬಿಡೋಣ. ಐ ಹೋಪ್ ಅಷ್ಟರಲ್ಲಿ ಇದು ರೆಡಿ ಆಗಿರುತ್ತೆ ಅಂತ. ಫ್ರೆಂಡ್ಸ್, ದಮ್ದಾರಿಗಿರೋ ದಮ್ ವಡ ಇಷ್ಟರಲ್ಲೇ ರೆಡಿ ಆಗ್ಬಿಡುತ್ತೆ. ಇದು ರೆಡಿ ಆಗೋಕ್ಕೂ ಮುಂಚೆ ಈಸ್ಟರ್ನ್ ಮಸಾಲಾ ಅರ್ಪಿಸುವ ಮನೆ ಅಡಿಗೆ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ ತಗೊಂಡು ಬೇಗ ವಾಪಸ್ ಬಂದ್ಬಿಡಿ. ಸೊ ಟೇಕ್ ದಿಸ್ ಶಾರ್ಟ್ ಬ್ರೇಕ್. ನೀವು ನೋಡ್ತಾ ಇದ್ದೀರಾ ಸುವರ್ಣ. ವಿರಾಮದ ನಂತರ ಮತ್ತೊಮ್ಮೆ ಈಸ್ಟರ್ನ್ ಮಸಾಲಾ ಅರ್ಪಿಸುವ ಮನೆ ಅಡಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ದಮ್ ವಡ ಯಾವ ಹಂತದಲ್ಲಿದೆ ಮೇಡಮ್? ಫೈನಲ್ ಹಂತಕ್ಕೆ ಬಂದಿದ್ಯಾ? ಹಂಗಾರೆ ಒಲೆ ಹಾಸ್ಬಿಡಿ. ವೈ ಆರ್ ಯು ವೇಟಿಂಗ್? ಓಕೆ ಓಕೆ, ತಗಿಲಾ? ಓ ಶೋರ್, ಹಶ್ವಾಗ್ತದೆ. ಓ ವಾವ್, ಸೊ ಬಿಸಿ ಇದೆ, ಇಲ್ಲೇ ಇರ್ತೀನಿ ನಿಮಗೆ. ಏನ್ ಕದರು. ಓಕೆ, ತಗಿಲಾ? ಒಂದು ಪ್ಲೇಟ್ ಕೊಡಿ. ಹಾ, ಓಕೆ, ಹಾಗೆ ಒಂದು ಸ್ಪೂನು ಇದಿರ್ಲಿ. ಎಣ್ಣೆ ಹಾಕಿರೋದ್ರಿಂದ ಅಂಟಿಲ್ಲ. ಹೌದು, ಇಲ್ಲ ಅಂದಿದ್ರೆ ತುಂಬಾ ಕಷ್ಟ ಆಗಿರೋದು. ಸೊ ದಮ್ ವಡೆ ಸವಿಯಲು ಸಿದ್ಧ. ಹೌದು, ಇದನ್ನ ಇಟ್ಬಿಡ್ತೀನಿ. ಓಕೆ, ಯಾಕೆ ಸುಮ್ಮನೆ ಇರಿಸ್ಕಲ್ಲ, ಬಿಸಿ ಇದೆ ಅದಕ್ಕೆ. ಸಖತ್ ಹದವಾಗಿ ಬಂದಿದೆ. ಓಕೆ, ಅದಕ್ಕೆ ಇದು ಬೇಯಿಸೋದ್ರಲ್ಲೇ ಇರೋದು ಅನ್ಸುತ್ತೆ. ಹೌದು, ಇಲ್ಲಾಂದ್ರೆ ಕಡಲೆ ಬೇಳೆದು ಹಸಿ ಹಸಿ ವಾಸನೆ ಗೊತ್ತಾಗುತ್ತೆ. ಪರ್ಫೆಕ್ಟ್ ಪರ್ಫೆಕ್ಟ್. ಥ್ಯಾಂಕ್ ಯು. ಸಕ್ಕತ್ತಾಗಿದೆ, ಉಪ್ಪು ಖಾರ ಎಲ್ಲ ಸೂಪರ್ ಆಗಿದೆ. ಥ್ಯಾಂಕ್ ಯು. ವಂಡರ್ಫುಲ್. ಯಾ, ಐ ಟ್ರೈ ದಿಸ್. ಏನ್ ಡಿಫ್ರೆನ್ಸ್ ಅಂದ್ರೆ ನಮ್ಮ ನುಚ್ಚುನುಂಡೆಗೂ ಇದಕ್ಕೂ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕಿದೀವಿ ಇದಕ್ಕೆ. ಸೊ ಐ ಥಿಂಕ್ ದಟ್ ಇಸ್ ದ ಡಿಫ್ರೆನ್ಸ್ ಅಂಡ್ ಇಟ್ ಮೇಕ್ಸ್ ಅ ಲಾಟ್ ಆಫ್ ಡಿಫ್ರೆನ್ಸ್. ಸೊ ವಂಡರ್ಫುಲ್. ಹೇಗಿತ್ತು ನಮ್ಮ ಅಡುಗೆ ಕಾರ್ಯಕ್ರಮದ ಎಕ್ಸ್ಪೀರಿಯನ್ಸ್? ನನಗೆ ತುಂಬಾನೇ ಖುಷಿ ಆಯ್ತು. ಫಸ್ಟ್ ಟೈಮ್ ನಿಮಗ್ ಬೇರೆ ನಾನು ಮೀಟ್ ಮಾಡಿದ್ದು. ಸೊ ಹಾಗೆ ನನ್ನಿಂದ ನಮ್ಮ ಡಿಶಸ್ ನಾನು ಕಲ್ಸ್ಕೊಟ್ಟಾಗ ಸೊ ಬೇರೆಯವರು ಈ ಒಂದು ಡಿಶ್ ಮಾಡ್ಬೇಕಾದ್ರೆ ಎಲ್ರಿಗೂ ಅನ್ಸುತ್ತೆ ಫೈನ್, ಇದು ಶ್ವೇತಾ ಹೇಳ್ಕೊಟ್ಟಿದ್ದು. ಹಾಗೆ ಶ್ವೇತನ ಅಡುಗೆಯಿಂದನೂ ನೆನ್ಪಿಟ್ಕೊಳ್ಳೋ ಹಂಗೆ ಆಗಿದೆ ಇವತ್ತು. ಹೌದು. ಸೊ ನನಗೆ ಒಂದು ಚಾನ್ಸ್ ಕೊಟ್ಟಿದ್ದಕ್ಕೆ ತುಂಬಾನೇ ಖುಷಿ ಪಡ್ತಾ ಇದ್ದೀನಿ. ತುಂಬಾನೇ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಜಾಸ್ತಿ ಮತ್ತೆ ಬಂದು ಕಲ್ತಿರೋ ಅಡ್ಗೆನ ಮಾಡೋಣ ಅಂತ ಆಸೆ ಪಡ್ತಾ ಇದ್ದೀನಿ. ಹಂಗಾರೀ ಇನ್ನೊಂದು ಎಪಿಸೋಡ್ ಮಾಡ್ಬಿಡೋಣ ನಿಮ್ ಜೊತೆ. ಅದಕ್ಕೆ ಏನಂತೆ ಅಲ್ವಾ, ಐ ಆಮ್ ರೆಡಿ. ಬರ್ತಾರಣ ಬಿಡಿ. ವಂಡರ್ಫುಲ್ ಶ್ವೇತಾ, ನಿಮ್ಮ ಕೆರಿಯರ್ಗೆ ತುಂಬಾ ಒಳ್ಳೇದಾಗ್ಲಿ. ನೀವ್ ಏನೇನು ಯಾವ್ಯಾವ ತರ ಪಾತ್ರಗಳನ್ನ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರೋ ಅಂತ ಎಲ್ಲ ಪಾತ್ರಗಳು ನಿಮ್ಗೆ ಬರ್ಲಿ. ಅದನ್ನೆಲ್ಲ ಚೆನ್ನಾಗಿ ನಿಭಾಯಿಸುವಂತ ಟ್ಯಾಲೆಂಟ್ ಆಬ್ವಿಯಸ್ಲಿ ನಿಮ್ಗಿದೆ. ಅಂಡ್ ರಿಯಾಲಿಟಿ ಶೋ ಆಗಿರ್ಬೋದು, ಏನೇ ಆಗಿದ್ರು ನಿಮ್ಮ ಮನಸ್ಸಲ್ಲಿ ಏನೇನು ಆಸೆ ಇದೆಯೋ ಎಲ್ಲ ಈಡೇರ್ಲಿ ಅಂತ ಹೇಳ್ತಾ, ಇನ್ನೊಂದಷ್ಟು ಒಳ್ಳೊಳ್ಳೆ ರೆಸಿಪೀಸ್ ಕೂಡ ಕಲೀಲಿ ಅಂತ, ಆದಷ್ಟು ಬೇಗ ಮದುವೆ ಆಗ್ಲಿ ಅಂತ ಹಾರೈಸ್ತಾ ಇವತ್ತಿನ ನಮ್ಮ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸೋಣ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ನೈಸ್ ಮೀಟಿಂಗ್ ಯು. ಥ್ಯಾಂಕ್ ಯು. ಸೊ ಫ್ರೆಂಡ್ಸ್, ಅಯ್ಯಯ್ಯೋ ಇರಿ, ರೀಕ್ಯಾಪ್ ನೋಡಲ್ವಾ? ದಮ್ ವಡೆ ಹೇಗ್ ಮಾಡೋದು ಅಂತ ಬೇಗ ನೋಡ್ಕೊಂಡು ಬನ್ನಿ, ಆಮೇಲೆ ಟಾಟಾ ಬಾಯ್. ದಮ್ ವಡೆ ಮಾಡುವ ವಿಧಾನ: ಮೊದಲು ಮಿಕ್ಸಿ ಜಾರಿನಲ್ಲಿ ನೆನೆಸಿರುವಂತಹ ಕಡಲೆಬೇಳೆ, ಹಸಿಮೆಣಸಿನಕಾಯಿ ಮತ್ತು ಚಕ್ಕೆ, ಲವಂಗ ಹಾಕಿ ರುಬ್ಬಿಕೊಳ್ಳಿ. ಈ ರುಬ್ಬಿದ ಮಿಶ್ರಣವನ್ನು ಒಂದು ಬೌಲಿಗೆ ಹಾಕಿ ಅದಕ್ಕೆ ಸಣ್ಣಗೆ ಹೆಚ್ಚಿದ ಈರುಳ್ಳಿ, ಈಸ್ಟರ್ನ್ ಅರಿಶಿನ ಪುಡಿ, ಕಾಯಿ ತುರಿ ಹಾಗೂ ಸೊಪ್ಸಿಗೆ ಸೊಪ್ಪನ್ನು ಹಾಕಿ ಚೆನ್ನಾಗಿ ಕಲಸಿ ಉಂಡೆ ರೀತಿ ಮಾಡಿಕೊಂಡು ತಟ್ಟೆ ಇಡ್ಲಿ ಕುಕ್ಕರ್ನಲ್ಲಿಟ್ಟು ಹಬೆಯಲ್ಲಿ ಬೇಯಿಸಿದರೆ ದಮ್ ವಡ ಸವಿಯಲು ಸಿದ್ಧ. ನೋಡ್ಕೊಂಡ್ರಿ ಅಲ್ವಾ? ಖಂಡಿತ ಟ್ರೈ ಮಾಡಿ, ಸೂಪರ್ ಆಗತ್ತೆ. ಹಾಗಾದ್ರೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ರು ಅತಿಥಿಯೊಂದಿಗೆ ನಿಮ್ಮ ಭೇಟಿ ಈಸ್ಟರ್ನ್ ಮಸಾಲಾ ಮನೆ ಅಡಿಗೆ ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.